ನಾನೀಗ ಮಾತಾಡೋದಕ್ಕೆ ಕೂತಿರ್ತಕ್ಕಂಥ ವ್ಯಕ್ತಿಯ ಸಿನಿಮಾಗಳು ಬಂದರೆ ಅದರ ರೇಂಜು ಲೆವೆಲ್ಲು ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಸ್ಯಾಂಡ್ಲ್ವುಡ್ನ ಟ್ರೆಂಡ್ ಸೆಟ್ಟರ್ ಒನ್ ಆ್ಯಂಡ್ ಓನ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಈಗ ನಮ್ಮೊಟ್ಟಿಗಿದ್ದಾರೆ. ಕೊಂಬಿರ್ತಕ್ಕಂಥ ಕುದುರೆ ಮೇಲೆ ನೀವು ಕೂತಾಗ್ಲೇ ಇದು ಸಮಥಿಂಗ್ ಡಿಫ್ರೆಂಟ್ ಅಂತ ಅನಿಸ್ಬಿಟ್ಟು ನೀವೇ ಹೇಳ್ಬಿಟ್ರಿ. ನನಗೆ ಆನ್ಸರ್ ಹೇಳ್ಬಿಟ್ಟು ಕ್ವಶನ್ ಕೇಳೋದಿದೆಯಲ್ಲ. ಸಿಂಬಲ್ಗಳನ್ನ ಕೊಡ್ತೀರಾ, ಜನಕ್ಕೆ ಬಿಟ್ಬಿಡ್ತೀರಾ. ಜನ ಎಲ್ಲ ಅದನ್ನು ಏನಂತ ಕರೆಯೋಕ್ಕೆ ಶುರು ಮಾಡ್ತಾರೋ ಅದನ್ನು ನೀವು ಸಿನಿಮಾ ಆಗಿಸ್ತೀರಾ. ಸೊ ಇಷ್ಟೊಂದು ಕ್ರಿಯೇಟಿವಿಟಿಗಳಿರಬೇಕಾದ್ರೆ ನಾನು ನಿಮ್ಮ ಕನ್ನಡಿ ಹಿಡಿದ್ರೆ ಸಾಕು ಅಂದ್ಬಿಡ್ತೀರ ನೀವು. ನನ್ನ ಕೆಲಸ ಅಷ್ಟೇ. ನಿಮ್ಮಲ್ಲಿ ಒಂದು ಕಿಚ್ ಇದೆ, ಅದು ಬೆಂಕಿ ಥರ ಉರಿತಾ ಇರುತ್ತೆ, ಕುದುರೆ ಥರ ಓಡ್ತಾ ಇರುವಂತನ. ಏನು ಹೇಳಲಿ, ನೀವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಇಟ್ಟರು ನನ್ನೆಲ್ಲ ಅಷ್ಟೊಂದು ಹೇಳ್ಬಿಟ್ಟು ನಾನು ಚಡ್ಡಿ ಹಾಕ್ತಿದ್ದೆ ಅಂದರೆ ಇದು ಚಡ್ಡಿ ಹಾಕಿರೋರ ಥರ ಮಾತಿಲ್ಲ. ಇದು ಸೊ ಇವು ಮತ್ತು ಐ ನಿಮ್ಮ ಮತ್ತು ನನ್ನ ನಡುವೆ ಯಾರಾದರೂ ಇಬ್ಬರು ವ್ಯಕ್ತಿಗಳಿದ್ದಾಗ ಅವರಿಬ್ಬರ ನಡುವೆ ವೈರುಧ್ಯಗಳಿರುತ್ತೆ ಅನ್ನೋದು ಕೂಡ ಈ ಸಿನಿಮಾದ ಒಂದು ಮೆಟಫರ್ ಅಂತ ಅನಿಸುತ್ತೆ. ನೀವು ಇದು ಇಂಟರ್ವ್ಯೂ ಥರ ಇಲ್ಲ. ಇದು ಒಬ್ಬ ಮೇಸ್ಟ್ರು ಸ್ಟೂಡೆಂಟ್ ಹಿಂಗ ಕರೆಕ್ಟಾ ಅನ್ನೋ ಥರ ಇದೆ ಇದು ಆ್ಯಕ್ಚುಲಿ. ನಾವು ಟೀಸರ್ ನೋಡಿದ್ವಿ, ಟ್ರೈಲರ್ ನೋಡಿದ್ವಿ, ಕರ್ಟೈನ್ ರೇಸರ್ ನೋಡಿದ್ವಿ, ಅಥವಾ ಶೋರೀಲ್ ನೋಡಿದ್ವಿ. ಇದ್ಯಾವ ಸರ್ ವಾರ್ನರ್? ಒಬ್ಬ ಕಾಮನ್ ಆಡಿಯನ್ಸು ನಾನು ಸಿನಿಮಾ ನೋಡಿದ್ದೀನಿ, ನನಗೆ ಇದುವರೆಗೆ ಏನು ಬಿಟ್ಟಿದ್ರೆ ನನಗೆ ಹಿಂಗೆ ಅನ್ನಿಸ್ತಿದೆ ಕರೆಕ್ಟಾ ಅಂತ ಕೇಳ್ತಿದ್ದೀರ. ದಟ್ ಈಸ್ ಬ್ಯೂಟಿಫುಲ್. ಲೈಕ್ ರಿಯಲಿ ಐ ಲೈಕ್ ಇಟ್. ಐ ಲೈಕ್ ಇಟ್ ಕಾಂತ. ಯು ಆರ್ ನಾಟ್ ಚಡ್ಡಿ. ಒಂದು ಸಾಂಗಲ್ಲಿ ಇತ್ತೀಚೆಗೆ ಏನೆಲ್ಲ ವಿದ್ಯಮಾನಗಳು ಬಂದವು, ಏನೆಲ್ಲ ಟ್ರೆಂಡ್ ಆಯಿತು ಅನ್ನೋದನ್ನ ಒಂದೇ ಒಂದು ಸಾಂಗಲ್ಲಿ ಹೇಳ್ಬಿಟ್ಟಿದ್ದೀರಾ. ನಾನು ಕೂತ್ಕೊಂಡು ಹೇಳಿದ್ದಷ್ಟೇ. ಫುಲ್ಲು ಟ್ರೋಲ್ ಸಾಂಗ್ನ ಫುಲ್ಲು ಬರೆದ್ರು ಅವರೇ, ನರೇಶ್ ಅವರು. ಆ ಟೈಮಲ್ಲಿ ಏನು ಟ್ರೆಂಡ್ ಇದೆ, ಏನಿದೆ. ಉಪೇಂದ್ರ ಅವ್ರು ಕೊಡ್ತಾ ಇರ್ತಕ್ಕಂಥ ಗ್ಲೋಬಲ್ ವಾರ್ಮಿಂಗ್ ವ್ಯಾಖ್ಯಾನ ತುಂಬ ಚೆನ್ನಾಗಿದೆ ಅನ್ನಿಸ್ತು ವಾರ್ನರ್ ಮೂಲಕ. ಲಕ್ಷ್ಮೀನಾರಾಯಣ್ ಹತ್ರ ಇಷ್ಟು ಟ್ಯಾಲೆಂಟ್ ಇದೆ ಅಂತ ಟಿ ವಿಲಿ ಕೂತಾಗ ಮಾತಾಡಿದಾಗ ಗೊತ್ತಾಗತ್ತೆ ಆ್ಯಕ್ಚುಲಿ. ಆಮೀರ್ ಖಾನ್ ಅವರು ನಿಮ್ಮ ಬಗ್ಗೆ ನಾನು ಉಪೇಂದ್ರ ಅವರ ದೊಡ್ಡ ಅಭಿಮಾನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. UI ಸಿನಿಮಾಗೆ ಬೆಸ್ಟ್ ವಿಶಸ್ ಹೇಳಿದೆ. ಅದು ಅವ್ರಿಗೆ ಹೋಗ್ಬೇಕಷ್ಟೇ. ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದರು ಅವ್ರು ಆ ಥರ ಜೂನಿಯರ್ಸ್ಗೆ ಎನ್ಕರೇಜ್ ಮಾಡೋದಿದೆಯಲ್ಲ, ದಿಸ್ ಇಸ್ ಗ್ರೇಟ್. ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಪ್ರತಿ ವಾರ ಕನ್ನಡ ಚಿತ್ರರಂಗದಲ್ಲಿ ಒಂದಿಲ್ಲ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇರುತ್ತೆ. ಆದರೆ ಕೆಲವು ಸಿನಿಮಾಗಳು ಮಾತ್ರ ಸಿಕ್ಕಾಪಟ್ಟೆ ಹೈಪು, ಕ್ರೇಜು ಕ್ರಿಯೇಟ್ ಮಾಡುತ್ತೆ. ಅದರಲ್ಲೂ ನಾನೀಗ ಮಾತಾಡೋದಕ್ಕೆ ಕೂತಿರ್ತಕ್ಕಂಥ ವ್ಯಕ್ತಿಯ ಸಿನಿಮಾಗಳು ಬಂದರೆ ಅದರ ರೇಂಜು ಲೆವೆಲ್ಲು ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಯಾಕಂದರೆ ಫ್ಯಾನ್ಸು ಡಿಮ್ಯಾಂಡ್ ಮಾಡಿ ಅವ್ರ ಹತ್ರ ಸಿನಿಮಾಗಳನ್ನು ಮಾಡಿಸ್ಕೊತಾರೆ. ಅವರು ಸಿನಿಮಾಗಳನ್ನು ನಟನೆ ಮಾಡೋದಾದರೆ ಈಸಿಯಾಗಿ ಮಾಡಿಬಿಡ್ತಾರೇನೋ, ಆದರೆ ಡೈರೆಕ್ಷನ್ ಅಂದಾಗ ಒಂದು ಸಣ್ಣ ಗ್ಯಾಪ್ ತಗೊತಾರೆ. ಆ ಗ್ಯಾಪ್ ಯಾಕೆ ಅನ್ನೋದಕ್ಕೆ ಉತ್ತರ ಆ ಸಿನಿಮಾಗಳ ಮೂಲಕ ಕೊಡ್ತಾ ಹೋಗ್ತಾರೆ. ಅಫ್ಕೋರ್ಸು ನಾನು 90s ಕಿಡ್ಡು. ನಾನು ಹುಟ್ಟಿದ 4-5 ವರ್ಷಗಳಿಗೆ ಅವರು ಡೈರೆಕ್ಟರ್ ಆದಂಥವ್ರು. ಅಂದರೆ ಅವರ ಮೊದಲ ನಿರ್ದೇಶನದ ಸಿನಿಮಾ ಬಂದಾಗ ನಾವಿನ್ನೂ ಚಡ್ಡಿ ಹಾಕ್ಕೊತಾ ಇದ್ವಿ. ಇವತ್ತಿಗೂ ಕೂಡ ಅವರ ಕ್ರೇಜು ಯಾವ ಲೆವೆಲ್ಗಿದೆ ಅಂತಂದರೆ, ನಾವು ಬಾಲಿವುಡ್ಡಲ್ಲಿ ಟಾಪ್ ಸ್ಟಾರ್ಸ್ ಅಂತ, ಸೂಪರ್ ಸ್ಟಾರ್ಸ್ ಅಂತ ಏನು ಅಂದ್ಕೊತೀವೋ ಅವರು ಕೂಡ ನಾನು ಅವರ ದೊಡ್ಡ ಅಭಿಮಾನಿ ಅಂತ ರೀಸೆಂಟಾಗಿ ಒಂದು ವಿಡಿಯೋ ಕೂಡ ಮಾಡಿದರು. ಅಫ್ಕೋರ್ಸ್ ಹಿ ಈಸ್ ನನ್ ಅದರ್ ದ್ಯಾನ್ ಸ್ಯಾಂಡ್ಲ್ವುಡ್ನ ಟ್ರೆಂಡ್ ಸೆಟ್ಟರ್ ಒನ್ ಆ್ಯಂಡ್ ಓನ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಈಗ ನಮ್ಮೊಟ್ಟಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದಾರೆ ಸರ್? ಚೆನ್ನಾಗಿದ್ದೀನಿ. UI ನಾನು ನೀನು ಈ ಕಾನ್ಸೆಪ್ಟ್ಗೆ ಬುನಾದಿ ಅಥವಾ ಪಾಯ ಹಾಕ್ದವರೇ ನೀವು ನಿಮ್ಮ ಸಿನಿಮಾಗಳ ಮೂಲಕ. ಒಂದು ಸಿನಿಮಾದಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ವಿ, ಇನ್ನೊಂದು ಸಿನಿಮಾದಲ್ಲಿ ನೀನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇವಾಗ ಯು ಆ್ಯಂಡ್ ಐ, ನಾನು ನೀನು ಇಬ್ಬರನ್ನು ಒಟ್ಟಿಗೆ ಸೇರಿಸಿ ಬಿಗ್ ಸ್ಕ್ರೀನ್ಗೆ ತರ್ತಾ ಇದ್ದೀರಾ. ವಾಟ್ ಇಟ್ ಈಸ್ ಸರ್? ನೀವೇ ಹೇಳ್ಬಿಟ್ರಿ. ನನಗೆ ಆನ್ಸರ್ ಹೇಳ್ಬಿಟ್ಟು ಕ್ವಶನ್ ಕೇಳೋದಿದೆಯಲ್ಲ, ಚಡ್ಡಿ ಆಗ್ತಿದೆ ಅಂದ್ರಿ. ಇವಾಗ ನಿಜ ಅಲ್ವಾ ಸರ್? ಹೇಳಿದ್ದು ನೀವು 90s ಅಂದ್ರಲ್ಲ ಗಿಡ್ಸು. ಯು ಆರ್ ಆಲ್ ಮಚ್ ಮೋರ್ ಇಂಟೆಲಿಜೆಂಟ್ ನೀವು ನಿಜವಾಗ್ಲು. ಯಾಕಂದರೆ ಹೊಸ ಟ್ರೆಂಡಲ್ಲಿ ಇಡ್ತೀರ ನೀವೆಲ್ಲ. ನೋಡಿ, ನೀವೇ ಹೇಳ್ಬಿಟ್ಟು ನನ್ನ ಕ್ವಶನ್ ಕೇಳ್ತೀರಿ ಅಂತ ಕಿಲಾಡಿ ನೀವು. ಎಸ್ ಸರ್, UI ಅಂದಿದ ತಕ್ಷಣ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ. ಅಫ್ಕೋರ್ಸ್ ನಾನು ಹೇಳ್ದಂಗೆ ನಿಮ್ಮ ಫ್ಯಾನ್ಸ್ ನಿಮ್ಮ ಹಿಂದೆ ಬಿದ್ದು ದುಂಬಾಲ್ ಬಿದ್ದು ನೀವು ಡೈರೆಕ್ಷನ್ ಮಾಡಲೇಬೇಕು ಬಾಸ್ ಅಂತ ಹೇಳಿ ಡೈರೆಕ್ಷನ್ ಮಾಡಿಸ್ಕೊಂಡಂಥ ಸಿನಿಮಾ ಇದು. ಆ ನಿಟ್ಟಿನಲ್ಲಿ
ನಿಮಗೆ ಆ್ಯಸ್ ಅ ಡೈರೆಕ್ಟರ್ ಆಗಿ ಎಷ್ಟು ಕಳವಳ ಇದೆ, ತುಳಮಳ ಇದೆ ಅಂತಕ್ಕಂಥದ್ದು? ಇಲ್ಲ ನೋಡಿ, ಅವರೇ ಮಾಡಿಸ್ಕೊಂಡಿದ್ದಾರೆ, ಅವರೇ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ, ಅವರೇ ಅದನ್ನು ಬೆಳೆಸ್ತಾರೆ, ಉಳಿಸ್ತಾರೆ, ಎಲ್ಲವೂ ಅವ್ರ ಕೈಲೇ ಇರೋದು. ಸೊ ಒಂದಂತೂ ನನಗೆ ಏನು ಕೆಲಸ ಮಾಡೋದಕ್ಕೆ ಏನು ಆ ಸ್ಪಿರಿಟ್ ಬರೋದೇ ಆ್ಯಕ್ಚುಲಿ ಆ ಒಂದು ಇದರಿಂದ, ಫ್ಯಾನ್ಸ್ಗಳು ಮಾಡಬೇಕು ಅಂದಾಗ, ಅಂದರೆ ಇಷ್ಟು ವರ್ಷ ಆಯಿತು ಇವತ್ತಿಗೂ ಏನೋ ಕೇಳ್ತಾರೆ ಅಂದರೆ ನನ್ನಲ್ಲಿ ಇನ್ನೂ ಏನೋ ಇರಬೇಕು ವಿಷಯ ಅಂತ ಏನೋ ಒಂದಷ್ಟು ಟ್ರೈ ಮಾಡ್ತೀನಿ ಅಷ್ಟೇ. ಸಿ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡವರು ದಡ್ಡರಲ್ಲ ಅಂತಕ್ಕಂಥದ್ದು ಅದು ನಿಮ್ಮ ಸಿನಿಮಾದ ವೇದವಾಕ್ಯ ಆದರೂ ಕೂಡ ಅದು ರಿಯಾಲಿಟಿಯಲ್ಲಿ ನಿಜ ಕೂಡ ಹೌದು. ಒಪ್ಕೊಂಡವ್ರು ಯಾವತ್ತೂ ದಡ್ಡರಲ್ಲ, ಎಲ್ಲಾರನ್ನೂ ಒಪ್ಕೊಂಡವರು, ಅವ್ರು ಒಪ್ಕೊಳ್ಳೋದೇ ಇಲ್ಲ, ಒಪ್ಕೊಂಡ್ರೆ ಅವ್ರು ದಡ್ಡರಲ್ಲ 100%. ಎಸ್ ಸರ್, ಅದು ಸತ್ಯ. ಎಸ್ ಸರ್, ಉಪ್ಪಿಗಿಂತ ರುಚಿ ಇಲ್ಲ, ಅದು ಉಪ್ಪಿಗೆ ಹೇಳಿರೋದು. ಆ ಉಪ್ಪೇ ಈ ಉಪ್ಪಿ ಸರ್. ಅಂದರೆ ಈಗ ಸಿ, ಒಂದು ಅಡಿಗೆಗೆ ಉಪ್ಪು ಎಷ್ಟು ಇಂಪಾರ್ಟೆಂಟು, ಚಿತ್ರರಂಗಕ್ಕೆ ಈಗ ಪ್ರಸ್ತುತಕ್ಕೆ ಉಪೇಂದ್ರ ಅವರು ಹಾಗೆ ಅಂತ ನಾವು ಭಾವಿಸ್ತೀವಿ. ಹಾಗಲ್ಲ, ಎಲ್ಲರೂ ಇಂಪಾರ್ಟೆಂಟೇ ಸಿನಿಮಾಗೆ. ಮೊದಲನೇ ಇಂಪಾರ್ಟೆಂಟ್ ಅವರು ಇದ್ದರೆ ನಾವು ಯಾರಿಗೆ ಮಾಡ್ತೀವಿ ಹೇಳಿ, ಅವ್ರಿಗೆ ಮಾಡೋದು. ಸೊ ದೇ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ದೇ ಆರ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಪೀಪಲ್. ದೇ ಆರ್ ದಿ ಮೋಸ್ಟ್, ನಾನು ಏನೋ ಎಕ್ಸಾಗರೇಟ್ ಮಾಡ್ತಿದ್ದೀನಿ, ಏನೋ ಮುಖಸ್ತುತಿಗೆ ಹೇಳ್ತೀನಿ ಅಂತಲ್ಲ, ಅದು ಯಾವತ್ತಿಂದನೂ ಪ್ರೂವ್ ಆಗಿದೆ. ಅವ್ರು ಯಾರ್ಯಾರಿಗೆ ಯಾವ ಜಾಗ ಕೊಡಬೇಕು, ಚೇರ್ ಕೊಡಬೇಕಾ, ಸಿಂಹಾಸನ ಕೊಡಬೇಕಾ, ನೆಲ ಕೊಡಬೇಕಾ, ಪ್ರತಿಯೊಂದು ಅವರೇ ಫಿಕ್ಸ್ ಮಾಡ್ತಾರೆ. ಸೊ ಅಲ್ಲಲ್ಲಿ ನಾವು ಕೂತ್ಕೊಬೇಕಷ್ಟೆ, ಅದು ಅಲ್ಟಿಮೇಟ್ ಸತ್ಯ ಅದು. ಸರ್, ಫ್ರಮ್ ತರ್ಲೆ ನನ್ನ ಮಗ ಸಿನಿಮಾದಿಂದ ಈಗ UI ಸಿನಿಮಾದವರೆಗೂ ನಿಮ್ಮ ಸಿನಿಮಾದಲ್ಲಿ ಒಂದು ಲೇಯರ್ ಅಂತೂ ಇರಲ್ಲ. ದೇರ್ ಆರ್ ಮೆನಿ ಲೇಯರ್ಸ್ ಇನ್ ಯುವರ್ ಮೂವಿ, ಈಚ್ ಆ್ಯಂಡ್ ಎವ್ರಿ ಮೂವಿ. ಸೊ ಆ ನಿಟ್ಟಿನಲ್ಲಿ ಈ ಸಿನಿಮಾದಲ್ಲಿ ಎಷ್ಟೆಲ್ಲ ಲೇಯರ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಅದು ಗೊತ್ತಿಲ್ಲ. ಎಕ್ಸ್ಪೆಕ್ಟೇಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ಅಲ್ಲ, ಖಂಡಿತ ಈ ಸಿನಿಮಾ ಎಲ್ಲ ಸಿನಿಮಾಗಳಲ್ಲೂ ಆ ಥರ ಇರುತ್ತೆ. ಈ ಸಿನಿಮಾಲಿ ಒಂದು ಎಕ್ಸ್ಪರಿಮೆಂಟಲ್ ಥರ ಮಾಡಿದ್ದೀನಿ ಆ್ಯಕ್ಚುಲಿ. ಅಂದರೆ ಅದು ನನಗೊಂದಿದೆ ಅಷ್ಟೇ, ಏನೋ ಒಂದು ಸಿನಿಮಾಗಳು ಮಾಡ್ತಾ ಬಂದಾಗ ಇನ್ನೇನು ಮಾಡ್ಬೋದು, ಇನ್ನೇನು ಹೊಸ ಥರ ಮಾಡ್ಬೋದು ಅಂದಾಗ ಒಂದು ಐಡಿಯಾ ಇದರಲ್ಲಿ ಏನಂದರೆ ಸಿಂಬಾಲಿಸಮ್, ಮೆಟಫರಿಕಲ್ ಆಗಿ ಈ ಪಿಕ್ಚರ್ ಮಾಡೋಣ ಅಂತಲೇ ಹೊರಟಿದ್ದು. ಸೊ ಮೆಟಫರಿಕಲ್ಲಾಗಿ ಗೊತ್ತಿಲ್ಲ, ಸಿನಿಮಾಗಳು ಬಂದಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಅವಾಗ ಏನಾಗುತ್ತೆ ಅಂದರೆ ಮೆಟಫರ್ ಅಂದಾಗ ನಿಮಗೆ ಉಪಮೇಯಗಳು ಏನೋ ಆ ಥರ, ಅಂದರೆ ನೀವು ಒಂದನ್ನು ನೋಡಿದಾಗ ಅದರಲ್ಲಿ ಏನು ಹೇಳಿ, ಯಾವುದೋ ಒಂದು ಕ್ಯಾರೆಕ್ಟ್ರಿಗೆ ಒಂದು ವೇಷ ಹಾಕಿದಾಗ ಅದು ಎಲ್ಲವನ್ನೂ ಸಿಂಬಲೈಸ್ ಮಾಡುತ್ತೆ ಆ್ಯಕ್ಚುಲಿ. ಆ ಥರ ಒಂದು ಸೆಟ್ಟಲ್ಲಿ ಏನೋ ಮಾಡಿದಾಗ ಅದು ಎಲ್ಲವನ್ನೂ ಸಿಂಬಲೈಸ್ ಮಾಡುತ್ತೆ ಅಷ್ಟೇ, ಅದು ಒಂದು ಪರ್ಟಿಕ್ಯುಲರ್ ಆಗಿರಲ್ಲ. ಸೊ ಎಲ್ಲವನ್ನೂ ಸೇರಿಸಿ ಅದರೊಳಗೆ ಏನೋ ಒಂದು ಅರ್ಥ ಕೊಡಬೇಕಂದ್ರೆ ಅದಕ್ಕೆ ಸೆಟ್ಟು ಇಂಪಾರ್ಟೆಂಟು, ಏನು ಹೇಳಿ, ಅಲ್ಲಿ ಆರ್ಟಿಸ್ಟು, ಅವ್ರ ಪರ್ಫಾರ್ಮೆನ್ಸು, ಅವರ ಕಾಸ್ಟ್ಯೂಮ್ಸು ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಪ್ರಯತ್ನ ಮಾಡಿದ್ದೀವಿ ಪಿಕ್ಚರಲ್ಲಿ. ನೀವು ಉಪಮೇಯ ಅಂದಿದ್ದಕ್ಕೆ ನಂಗೆ ನೆನಪಾಗಿದ್ದು, ಇನ್ಫ್ಯಾಕ್ಟ್ ಫಸ್ಟ್ ಲುಕ್ ಬಿಟ್ಟಾಗ ಕುದುರೆ ಮೇಲೆ ನೀವು ಕೂತು ಒಂದು ಮಂಕಿ ಕ್ಯಾಪ್ ಹಾಕ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಒಂದು ಫಸ್ಟ್ ಲುಕ್ ಬಿಟ್ಟಾಗಲೇ ತುಂಬ ಕನೆಕ್ಟ್ ಆಯ್ತು ಎಲ್ರಿಗೂ. ಸಾಮಾನ್ಯವಾಗಿ ಕುದುರೆಗಳಿಗೆ ಕೊಂಬಿರಲ್ಲ, ಅಂದರೆ ವ್ಯಕ್ತಿಗಳ ವ್ಯಕ್ತಿತ್ವ ಕೂಡ ಕೆಲವು ಹಂಗೆ ಅನಿಸುತ್ತೆ. ನಿನ್ಗೇನು ಕೊಂಬಿದೆಯಾ ಅಂತ ನಾವೆಲ್ಲ ಮಾತಾಡುವಾಗ ಅಫ್ಕೋರ್ಸ್ ಕೊಂಬಿರ್ತಕ್ಕಂಥ ಕುದುರೆ ಮೇಲೆ ನೀವು ಕೂತಾಗ್ಲೇ ಇದು ಸಮಥಿಂಗ್ ಡಿಫ್ರೆಂಟ್ ಅಂತ ಅನಿಸ್ಬಿಡ್ತು. ಥ್ಯಾಂಕ್ ಯು ನಿಜವಾಗ್ಲೂ. ಆ ಕುದುರೆಗೆ ಕೊಂಬಿಡಬೇಕು ಅಂತ ಯಾಕೆ ಅನಿಸ್ತು ಸರ್? ಅದು ಸಿನಿಮಾದಲ್ಲಿ ಇರುತ್ತಾ ಆ ಥರದ? ಅದಕ್ಕೆ ನೀವು ಹೇಳ್ದಂಗೆ ಉಪಮೇಯನ ತಗೋಬೋದು ಅಲ್ಲಿಗೆ ಅಂತ? ಖಂಡಿತ. ಅದು ಆ್ಯಕ್ಚುಲಿ ನೀವು ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀರ ಅದನ್ನೆಲ್ಲ ನೀವೇ. ನನ್ನ ಕೇಳ್ತೀರ ನಂದು ಏನು ಅಂತ. ಆ್ಯಕ್ಚುಲಿ ನನ್ನ ಕೆಲಸ ಏನಂದರೆ, ಅದು ಹೆಂಗೆ ಹೇಳಲಿ, ಏನೋ ನಿಮ್ಮೊಳಗೆ ಟ್ರೈ ಮಾಡಿ, ನಿಮ್ಮೊಳಗೆ ಹೋಗಿ ಎಲ್ಲರೊಳಗೆ ಏನಿದೆ ಅಂತ ನೋಡಿ, ನನ್ನೊಳಗೆ ಅದೇ ಇದೆಯಾ, ನನಗೂ ನಿಮಗೂ ಡಿಫ್ರೆನ್ಸ್ ಇದೆಯಾ, ಫಸ್ಟು ಈ ಒಂದು ಇದಾಗತ್ತೆ ಆ್ಯಕ್ಚುಲಿ. ನಾನು ಯೋಚನೆ ಮಾಡೋದು ನೀವು ಯೋಚನೆ ಮಾಡ್ತಿದ್ದೀರಾ, ನಿಮ್ಗೆ ಆ ಫೀಲ್ ಇದೆಯಾ, ಅಥವಾ ನನ್ನೊಳಗಿರೋವಂಥ ಈ ಏನು ಹೇಳಿ, ಈ ಒಂದು ಒಳಗಡೆ ನಡೀತಿರೋ ಒಂದು ಘರ್ಷಣೆ ಇದೆಯಲ್ಲ, ಅದೆಲ್ಲರಲ್ಲೂ ಇದೆಯಾ? ಕೆಲವು ಕಡೆ ಇದೆ ಅನಿಸುತ್ತೆ ಆ ಥರದ್ದು. ಅಂಥ ವಿಷಯನ ಫಸ್ಟ್ ತೊಗೊಂಡು ಅದನ್ನು ಮಾಡ್ತಾ ಹೋದಾಗ ನನ್ನ ಜೊತೆ ನೀವು ಮಾಡ್ತಾ ಇರ್ತೀರ ಸಿನಿಮಾನ, ಆ ಥರ ಅದು. ನಾನು ರೀಸೆಂಟಾಗಿ ಲಹರಿ ವೇಲು ಸರ್ದೊಂದು ಇಂಟರ್ವ್ಯೂ ಮಾಡಿದೆ. ಅದರಲ್ಲಿ ನಿಮ್ಮ ಬಗ್ಗೆ ಅವರು ಬಹಳ ಬ್ಯೂಟಿಫುಲ್ಲಾಗಿ ವರ್ಣನೆ ಮಾಡ್ತಾ ಹೋದರು, ನಿಮ್ಮ ಟ್ಯಾಲೆಂಟ್ ಬಗ್ಗೆ, ನಿಮ್ಮಲ್ಲಿರ್ತಕ್ಕಂಥ ಕೆಲಸದಲ್ಲಿನ ರಾಕ್ಷಸತ್ವದ ಬಗ್ಗೆ ಎಲ್ಲನೂ. ಸೊ UI ಅಂತಂದರೆ ಒಂಥರ ಯುನಿಕ್ ಡೈರೆಕ್ಟ್ರ್ ಅವರು. ಒಂಥರ CK ಅಂದರೆ ನಾವೇನೋ ಒಂದು ಬ್ರ್ಯಾಂಡಿಗೆ ಒಂದು ಹೆಸರು ಕೊಡ್ತೀವಿ, CK ಅಂದರೆ ಅದಲ್ಲ, ಅವರು ಕ್ರಿಯೇಟಿವ್ ಕಿಂಗು, ಈ ಥರದ ಒಂದು ಪದಗಳನ್ನು ಹೇಳ್ತಾ ಇದ್ದಾರೆ. ನೋಡಿ, ಅವರೆಷ್ಟು ಕ್ರಿಯೇಟಿವ್. ನನಗೆ ಪ್ರತಿ ಸತಿ ಹಿಂಗೆ ಮಾತಾಡಿದಾಗ ಅನಿಸುತ್ತೆ, ನನ್ನ ಏನೋ ಒಂದು ಹೇಳಿದಾಗ ಒಂದು CKನ ಕ್ರಿಯೇಟಿವ್ ಕಿಂಗ್ ಅನ್ನೋದು ಇದೆಯಲ್ಲ, ಅದು ಎಂಥ ಕ್ರಿಯೇಟಿವ್ ಆ್ಯಕ್ಚುಲಿ ಅಲ್ವಾ?
ಒಂದು ಕೊಂಬ್ ಬಗ್ಗೆ ನೀವು ಯೋಚನೆ ಮಾಡಿ ಅದರೊಳಗೇನೋ ಇದೆ, ಮನುಷ್ಯನಿಗೆ ಕೊಂಬ್ ಬರುತ್ತಾ ಅಂತ ಯೋಚನೆ ಮಾಡೋದು ಎಂಥ ಕ್ರಿಯೇಟಿವಿಟಿ. ಸೊ ಇಷ್ಟೊಂದು ಕ್ರಿಯೇಟಿವಿಟಿಗಳಿರಬೇಕಾದ್ರೆ ನಾನು ನಿಮ್ಮ ಕನ್ನಡಿ ಹಿಡಿದ್ರೆ ಸಾಕು, ವಾವ್ ಅಂದ್ಬಿಡ್ತೀರ ನೀವು. ನನ್ನ ಕೆಲಸ ಅಷ್ಟೇ. ಸರ್ ಸಿನಿಮಾದಿಂದ ಯುವರೆಗೂ ಬಂದಿದ್ದೀರಾ, ಇನ್ನು XYZ ಅಷ್ಟೇ ಬಾಕಿ ಇರೋದು. ಅಂದರೆ ನೀವು ಸಿಂಬಲ್ಗಳನ್ನ ಕೊಡ್ತೀರಾ, ಜನಕ್ಕೆ ಬಿಟ್ಬಿಡ್ತೀರಾ, ಜನ ಎಲ್ಲ ಅದನ್ನು ಏನಂತ ಕರೆಯೋಕ್ಕೆ ಶುರು ಮಾಡ್ತಾರೋ ಅದನ್ನು ನೀವು ಸಿನಿಮಾ ಆಗಿಸ್ತೀರಾ. ಅಲ್ಲ ಅದೇ ಕೂಡ ಹಂಗೆ ಆಗಿತ್ತು. ಅದೇ ಇವಾಗ ಹೇಳದ್ನಲ್ಲ ನೋಡಿ, ನೀವು ಇವಾಗ ಹೇಳಿದಾಗ ನೀವು ಅದಕ್ಕೆ ಎಷ್ಟು ರೀತಿ ಅರ್ಥ ಹುಡುಕಿದ್ದೀರ. ನನಗೆ ಈ ಒಂದು ಕಲೆ, ಈ ಒಂದು ಟ್ಯಾಲೆಂಟ್ ಇದೆಯಲ್ಲ, ಅನ್ಟ್ಯಾಪ್ಡ್ ಅಂತಾರಲ್ಲ, ಇವಾಗ ಎರಡು ರೀತಿ. ಒಂದು ನಾನು ಹೇಳ್ತೀನಿ ನೀನು ಕೇಳು ಅನ್ನೋದು ಒಂದು ಸಿನಿಮಾ, ಇನ್ನೊಂದು ನೀವು ಹೇಳಿ ಆ್ಯಕ್ಚುಲಿ ನಾನು ಕೇಳ್ತೀನಿ ಅನ್ನೋದು ಒಂದು ಸಿನಿಮಾ. ಯಾಕಾಗಬಾರ್ದು ಅಂತ. ಸೊ ನನ್ನ ಪ್ರಯತ್ನ ಅಷ್ಟೇ, ಅದು ಇನ್ನೊಂದು ದಾರಿ ಅಷ್ಟೇ. ಅದು ನಿಮ್ಮ ಸಿಂಬಲ್ ಬಗ್ಗೆ ಒಂಚೂರು ಮಾತಾಡೋದಾದ್ರೆ, ಕುದುರೆ ಏನು ಪಾದದ ಲಾಳ ಹಾಕ್ತೀವಲ್ಲ ಅದರ ಆಕಾರದಲ್ಲಿ ಇದೆ, ಅದರಲ್ಲಿ ಬೆಂಕಿಯ ಒಂದು ತಿಲಕ ಇದೆ. ಅಂದರೆ ನೀವು ಹೇಳ್ದಂಗೆ ಅನಿಸುತ್ತೆ ಪ್ರತಿಯೊಬ್ಬರಲ್ಲೂ, ನಿನ್ನಲ್ಲಿ ಎಸ್ಪೆಷಲಿ ಅಂದರೆ ನಿಮ್ಮಲ್ಲಿ ಒಂದು ಕಿಚ್ಚಿದೆ, ಅದು ಬೆಂಕಿ ಥರ ಉರಿತಾ ಇರುತ್ತೆ, ಕುದುರೆ ಥರ ಓಡ್ತಾ ಇರುವಂತನ. ಏನು ಹೇಳಲಿ, ನೀವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಇಟ್ರು ನಲ್ಲೆಲ್ಲ ಅಷ್ಟೊಂದು ಹೇಳ್ಬಿಟ್ಟು ನಾನು ಚಡ್ಡಿ ಹಾಕ್ತಿದ್ದೆ ಅಂದರೆ, ಇದು ಚಡ್ಡಿ ಹಾಕಿರೋರ ಥರ ಮಾತಿಲ್ಲ ಇದು. ಯಾವ ಲೆವೆಲ್ಗೆ ಅಲ್ಲ ನಿಜವಾಗ್ಲೂ ನೋಡಿ, ನೀವು ಹೆಂಗೆ ಹೇಳ್ತಿದ್ದೀರಾ ನೋಡಿ, ಆನ್ಸರೇ ಹೇಳ್ತಾ ಇದ್ದೀರಾ ನೀವು. ಸುಮ್ಮನೆ ನನ್ನ ನೋಡ್ತೀರಾ ನೀವು ಅಷ್ಟೇ, ಈಗ ಯೋಚನೆ ಮಾಡಿದ್ಯಾ ನೀನು ಅಂತ. ಅದು ನಿಮ್ಮ ಬಾಯಲ್ಲಿ ಕೇಳಬೇಕು ಸರ್ ಒಮ್ಮೆ. ಇಲ್ಲ, ನಿಮ್ಮ ಬಾಯಲ್ಲಿ ಕೇಳೋದೇ ಚಂದ ಆ್ಯಕ್ಚುಲಿ. ದಟ್ ಈಸ್ ದ ಬ್ಯೂಟಿ ಆ್ಯಕ್ಚುಲಿ. ನೋಡಿ ಯಂಗ್ ಜನ್ರೇಷನ್ ಯಾವ ಲೆವೆಲ್ಗೆ ಯೋಚನೆ ಮಾಡುತ್ತೆ, ಕುದುರೆ ಓಡ್ತಾ ಇರುತ್ತೆ, ಅದ್ರ ಮಧ್ಯೆ ಇರೋ ಬೆಂಕಿ, ಇದಕ್ಕಿನ್ನ ಇನ್ನೇನು ಬೇಕು ಆ್ಯಕ್ಚುಲಿ ಹೇಳಿ. ನನಗೆ ಖುಷಿ ಕೊಡೋದಕ್ಕೆ ಸಿನಿಮಾ ಮಾಡೋಕ್ಕಿನ್ನ ಆ ಸಿನಿಮಾ ರಿಯಾಕ್ಷನ್ ನೋಡೋದಿದೆಯಲ್ಲ, ನನಗೆ ಆ ಕಿಕ್ ಇದೆಯಲ್ಲ, ನನಗೆ ಸಿನಿಮಾ ಮಾಡೋದು ಒಂದು ಕಿಕ್ ಬೇರೆ, ಬಟ್ ಅದು ರಿಯಾಕ್ಷನ್ಗಳು ಈ ಥರ ಕೇಳೋದಿದೆಯಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ಕಿಕ್ ಕೊಟ್ಟು ಇನ್ನೊಂದು ಸಿನಿಮಾ ಮಾಡಿಸುತ್ತೆ ಅಷ್ಟೇ. ಸೂಪರ್, ಥ್ಯಾಂಕ್ ಯು. ಮತ್ತೊಂದು UI ವಿಚಾರನೇ ಮಾತಾಡೋದಾದರೆ, ಇಲ್ಲಿ 5 ಬೆರಳು ಈಕ್ವಲ್ ಆಗಿರೋಕ್ಕೆ ಸಾಧ್ಯ ಇಲ್ಲ, ಅದೇ ರೀತಿ ಮನಸ್ಥಿತಿಗಳು ಪರಿಸ್ಥಿತಿಗಳು ಕೂಡ ಅದೇ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಮತ್ತು ನಿಮ್ಮ ಮತ್ತು ನನ್ನ ನಡುವೆ ಯಾರಾದರೂ ಇಬ್ಬರು ವ್ಯಕ್ತಿಗಳಿದ್ದಾಗ ಅವರಿಬ್ಬರ ನಡುವೆ ವೈರುಧ್ಯಗಳಿರುತ್ತೆ ಅನ್ನೋದು ಕೂಡ ಈ ಸಿನಿಮಾದ ಒಂದು ಮೆಟಫರ್ ಅಂತ ಅನಿಸುತ್ತೆ. ನೀವು ಇದು ಇಂಟರ್ವ್ಯೂ ಥರ ಇಲ್ಲ, ಇದು ಒಬ್ಬ ಮೇಸ್ಟ್ರು ಸ್ಟೂಡೆಂಟ್ ಹಿಂಗ ಕರೆಕ್ಟಾ ಅನ್ನೋ ಥರ ಇದೆ ಇದು ಆ್ಯಕ್ಚುಲಿ. ಅಲ್ಲ, ಈಗ ನಾವು ನಮ್ಮ ಗುರುಗಳೇನೋ ಮಾಡಿದಾರೆ, ನಾವು ಕೇಳಬೇಕು ಅನ್ನೋ ಥರ ನಾನು ಕೇಳ್ತಾ ಇದ್ದೀನಿ. ಇಲ್ಲ, ನೀವು ಹೇಳಿ ಇದೇನಾ ಅಂತ ಕೇಳ್ತಾ ಇದ್ದೀರಾ. ಇನ್ನೊಂದು ಆಯಾಮದಲ್ಲಿ ನೋಡಿ ಇದಾ ಕರೆಕ್ಟಾ ಅಂತ. ಇದು ಎಕ್ಸಾಮ್ ಬರೋದ್ರ ಮೇಲೆ ಅದನ್ನು ಇಟ್ಕೊಂಡು, ಇಲ್ಲ ನಿಜ ಹೇಳ್ತೀನಿ ಕೇಳಿ, ನನ್ನ ಆಡಿಯನ್ಸ್ ಎಲ್ಲ ಹಂಗೆ, ಪ್ರೇಕ್ಷಕರೆಲ್ಲ ಹಂಗೆ, ಒಂದು ಎಕ್ಸಾಮ್ ಪೇಪರ್ ಕೊಟ್ಟಂಗೆ ನಾವು ಬರೆದಿರ್ತೀವಿ ಅಷ್ಟೇ. ಅದು ಸಿನಿಮಾ. ಅದು ಕರೆಕ್ಟಾ ತಪ್ಪಾ, ಇವನು ಕರೆಕ್ಟಾಗಿ ಆನ್ಸರ್ ಮಾಡಿದಾನ, ಇದರಲ್ಲಿ ಸತ್ಯ ಇದೆಯಾ, ಅನಲೈಸ್ ಮಾಡೋದಿದೆಯಲ್ಲ, ಮಾರ್ಕ್ಸ್ ಕೊಡೋದಿದೆಯಲ್ಲ, ಯಾರು ಗ್ರೇಟ್ ಆವಾಗ? ಟೀಚರ್ ಯಾರು? ಸ್ಟೂಡೆಂಟ್ ಅಷ್ಟೇ ನಾವು ಆ್ಯಕ್ಚುಲಿ, ಅಲ್ವಾ? ಕರೆಕ್ಟ್ ತಾನೆ? ಅಲ್ಟಿಮೇಟ್ಲಿ ಅನಲೈಸ್ ಮಾಡೋದು ಅವರೇ ತಾನೆ. ಎಸ್ ಸರ್. ಉಪ್ಪಿ ಸರ್ ಇಲ್ಲಿವರೆಗೂ ಸೋಫಾರ್ ಏನೇ ಮಾಡಿದ್ರು ಕೂಡ ಟ್ರೆಂಡ್ ಸೆಟ್ಟಿಂಗ್ ಆಗಿದ್ದಾವೆ. ಸೊ ಹೊಸತನವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಇಂಡಸ್ಟ್ರಿಗೆ. ಆ ನಿಟ್ಟಿನಲ್ಲಿ ನಾವು ಟೀಸರ್ ನೋಡಿದ್ವಿ, ಟ್ರೈಲರ್ ನೋಡಿದ್ವಿ, ಕರ್ಟೈನ್ ರೇಸರ್ ನೋಡಿದ್ವಿ, ಅಥವಾ ಶೋರೀಲ್ ನೋಡಿದ್ವಿ. ಇದ್ಯಾವ ಸರ್ ವಾರ್ನರ್? ಅದೇ ಏನಂದರೆ ಟೀಸರ್ ಥರ ಕಟ್ ಮಾಡೋಕ್ಕೆ ಆ ಥರದ್ದು ಇರಲಿಲ್ಲ ಅಲ್ಲಿ ಆ್ಯಕ್ಚುಲಿ. ಏನು ಹೇಳಿ, ಇದೊಂದು ಹಿಂಗೆ ಬಿಟ್ಟರೆ ಹೆಂಗಿರುತ್ತೆ ಅಂತ ಅಂದ್ಕೊಂಡಾಗ ಅದೊಂದು ಬೇರೆ ಥರನೇ ಮಾಡಬೇಕಾಯ್ತು. ಸೊ ಅದಕ್ಕೆ ಟೀಸರ್ ಟ್ರೈಲರ್ ಥರ ಇಲ್ಲ ಇದು ಅನ್ನೋದಕ್ಕೋಸ್ಕರ ಅದ್ರ ಬದಲು ವಾರ್ನರ್ ಅಂತ ಇಡೋಣ ಅಂತ ಹಂಗೆ ಮಾಡಿದ್ದಷ್ಟೇ. ಅದು ಪರ್ಟಿಕ್ಯುಲರ್ ಆಗಿ ವಾರ್ನರ್ ಅನ್ನೋ ಪದಕ್ಕೆ ಏನಾದರೂ ಮೀನಿಂಗ್ ಇದೆಯಾ ಸರ್? ಅಲ್ಲ, ವಾರ್ನಿಂಗ್ ಅನ್ನೋದೇ ಇದೆಯಲ್ಲ ಅಲ್ಲಿ. ಸೊ ಅವನೇ ವಾರ್ನರ್ ಆಗಿರ್ಬೋದು, ಅಥವಾ ವಾರ್ನಿಂಗ್ ಇರ್ಬೋದು, ಆ ವಿಷಯಗಳಲ್ಲಿ ವಾರ್ನಿಂಗ್ ಇರ್ಬೋದು, ಏನು ಬೇಕು ಅದೇ. ಮತ್ತೆ ಒಟ್ಟಲ್ಲಿ ಇದೊಂದು ನೀವು ಕ್ವಶನ್ ಕೇಳಿದ್ರಿ, ಇದೊಂದು ಕ್ವಶನ್ ಕೇಳಿದ್ರಿ ಅಷ್ಟೇ, ಆನ್ಸರ್ ಹೇಳ್ಬಿಡಿ. ಇಲ್ಲ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ದಿಸ್ ಈಸ್ ವಾಟ್ ಆ್ಯಕ್ಚುಲಿ, ಇದೇ ನಿಜವಾದ ಇಂಟರ್ವ್ಯೂ ಅನ್ನೋದು. ನೀವು ಕೇಳೋದಲ್ಲ, ನೀವು ಏನು ಅಂದ್ಕೊಂಡಿದ್ದೀರ ಅಂತ ಇಡೋದು ನನ್ನ ಮುಂದೆ ಇದೆಯಲ್ಲ, ಇಟ್ ಈಸ್ ಲೈಕ್ ನೀವು ಪಕ್ಕ ಪ್ರೇಕ್ಷಕರ ಥರ ಕೇಳ್ತಾ ಇದ್ದೀರಾ, ನಾಟ್ ಮೀಡಿಯಾ ಪರ್ಸನ್ ಥರ ಕೇಳ್ತಿಲ್ಲ ನೀವು. ಒಬ್ಬ ಕಾಮನ್ ಆಡಿಯನ್ಸು ನಾನು ಸಿನಿಮಾ ನೋಡಿದ್ದೀನಿ, ನನಗೆ ಇದುವರೆಗೆ ಏನು ಬಿಟ್ಟಿದ್ರೆ ನನಗೆ ಹಿಂಗೆ ಅನ್ನಿಸ್ತಿದೆ ಕರೆಕ್ಟಾ ಅಂತ ಕೇಳ್ತಿದ್ದೀರಾ. ದಟ್ ಈಸ್ ಬ್ಯೂಟಿಫುಲ್ ಆ್ಯಕ್ಚುಲಿ, ರಿಯಲಿ ಐ ಲೈಕ್ ಇಟ್. ಕಾಂತ, ಯು ಆರ್ ನಾಟ್ ಚಡ್ಡಿ. ಗುರುಗಳೇ, ಓಕೆ. ಲಹರಿ ಮ್ಯೂಸಿಕ್ ಸಂಸ್ಥೆಗೆ ಅದರದೇ ಆದಂಥ ಒಂದು ದೊಡ್ಡ ಲೆಗಸಿ ಇದೆ. ಇನ್ನು KP ಶ್ರೀಕಾಂತ್ ಅವರು ಅಣ್ಣಾವರ ಕಾಲದಿಂದ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ದೊಡ್ಡ ಮನೆಯಲ್ಲಿ ಪಳಗದಂಥವ್ರು. ಇವತ್ತಿಗೂ ಶಿವಣ್ಣ ಅವ್ರ ಜೊತೆ ಇದ್ದಾರೆ, ಅವ್ರ ಜೊತೆ ಸಿನಿಮಾಗಳು ಮಾಡಿದ್ದಾರೆ, ಸಕ್ಸಸ್ಫುಲ್ ಸಿನಿಮಾಗಳು.
ಸೊ ಈ ಕಾಂಬಿನೇಷನ್ ಅಲ್ಲಿ ನೀವು ಈಗ ಇದೇ collaborate ಥರ ಆಗಿರೋದು ಅಂದಾಗ. ನೋಡಿ, ಇದೇ ಥರ ನೀವು ಇವಾಗ ಹೇಳಿದ್ರಲ್ಲ, ನಾನೆಲ್ಲ ಸ್ಕೂಲಲ್ಲಿದ್ದೆ ನೀವು ಸಿನಿಮಾ ಮಾಡಿದಾಗ ಅಂತ. ಆ್ಯಕ್ಚುಲಿ ನಾನು ಸ್ಕೂಲಲ್ಲಿದ್ದೆ, ಅವ್ರು ಲಹರಿ ಸಂಸ್ಥೆನ ಓಪನ್ ಮಾಡಿದಾಗ ಏನೋ ಒಂದು ಹೊಸ ಟ್ರೆಂಡ್ ಸೃಷ್ಟಿ ಮಾಡಿದವರು ಮನೋಹರ್ ಅವರು. ಅಂದರೆ ಆಡಿಯೋನು ಬಿಸ್ನೆಸ್ ಮಾಡ್ಬೋದು, ಆಡಿಯೋಗೆ ಒಂದು ಬೇರೆ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿದಂಥವ್ರು. ಸೊ ಎಗೈನ್ ನಾನು ಏನೇಳಿ ಸ್ಕೂಲ್ ಕಿಡ್ ಥರ ಹೋಗಿ ಅವ್ರ ಜೊತೆ ನಂದು ಏನೇನೋ ಇದು ಅವರ ದೂರದಿಂದ ನೋಡಿಕೊಂಡು ಏನು ಹೇಳಿ, ಅವ್ರಿಗೆ ಏನೇ ಇರ್ಬೋದು, ಇವ್ನು ಸರಿ ಮಾಡ್ತೀನೋ ತಪ್ಪು ಮಾಡ್ತೀನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಪೋರ್ಟ್ ಮಾಡಿಕೊಂಡೇ ಬಂದರು ಇಲ್ಲಿವರೆಗೂ. ಈ ಸಿನಿಮಾ ಈ ಥರ ಬಂದಿರೋ ಕಾರಣನೇ ಶ್ರೀಕಾಂತ್ ಅವರು, ಮನೋಹರ್ ಅವರು. ಎಸ್ ಸರ್, ಈ ಸಿನಿಮಾ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದೆ ಅಂತ ನಮ್ಗೆ ಅನಿಸುತ್ತೆ. ಈಗ ಇಲ್ಲಿ ಸೋಫರ್ ಬಂದಿರತಕ್ಕಂಥ ಸ್ಯಾಂಪಲ್ಸ್ನ ನೋಡಿದಾಗ, ಸೊ ಆ ನಿಟ್ಟಿನಲ್ಲಿ ಅಜನೀಶ್ ಲೋಕನಾಥ್ನವರ ಎಫರ್ಟ್ ಎಷ್ಟಿದೆ ಅಂತಕ್ಕಂಥದ್ದು. ನೀವು ಅವರೊಟ್ಟಿಗೆ ಫಾರಿನ್ಗೆಲ್ಲ ಹೋಗಿ ಒಂದಷ್ಟು ಮ್ಯೂಸಿಕ್ ಮಿಕ್ಸಿಂಗ್ ಎಲ್ಲ ಮಾಡ್ಕೊಂಬಂದಿದ್ರಿ ಹಂಗೇರಿಗೆ, ಇಫ್ ಐ ಆಮ್ ನಾಟ್ ರಾಂಗ್. ಇಲ್ಲ, ಅದು ಅವ್ರದ್ದೇ ಐಡಿಯಾ ಅದು. ಆ್ಯಕ್ಚುಲಿ ಏನಂದರೆ ಈ ಸಿನಿಮಾ ಸ್ವಲ್ಪ ಗ್ಲೋಬಲ್ ಇಶ್ಯೂಸು ಆ ಥರದ್ದೆಲ್ಲ ಒಂಚೂರು ಇರೋದ್ರಿಂದ ವಿಜುವಲಿ, ಸೊ ಇದಕ್ಕೆ ಆ ಸ್ಟೈಲ್ ಆಫ್ ಮ್ಯೂಸಿಕ್ ಮಾಡೋಣ, ಅದಕ್ಕೆ ಹಂಗೇರಿಲಿ ನಮ್ಗೆ ಆ ಥರ ಎಲ್ಲ ಸಿಗ್ತಾರೆ ಅಂದ್ಬಿಟ್ಟು ಅವರೇ ಅದನ್ನು ಪ್ಲ್ಯಾನ್ ಮಾಡಿ ಆ ಥರ ಮ್ಯೂಸಿಕ್ ಮಾಡಿ ತೋರಿಸಿ ಏನು ಹೇಳಿ ಹೆಂಗಿರುತ್ತಿದ್ದು ಅಂತ ಏನು ಹೇಳೋದು ಅವ್ರು. ಆ್ಯಕ್ಚುಲಿ ಯಾಕಂದರೆ ಅಷ್ಟು ಬ್ಯುಸಿ ಇದ್ದರು, ಅಷ್ಟು ಫ್ರೀಯಾಗಿ, ಅಷ್ಟು ಒಂಥರ ಹೆಂಗಿರ್ತಾರೆ ಅಂದರೆ ಅವರು ಮಗು ಥರ ಇರ್ತಾರೆ. ಆ್ಯಕ್ಚುಲಿ ಏನೂ ಗೊತ್ತಿಲ್ದಿರೋ ಥರ ಎಲ್ಲವೂ ಗೊತ್ತಿರುತ್ತೆ ಅವ್ರಿಗೆ. ಯಾಕಂದರೆ ಮ್ಯೂಸಿಕಲ್ಲಿ ಏನು ಹೇಳಿ, ನಾನು ಏನೇ ಇರ್ಬೋದು ಡೈರೆಕ್ಟರ್ ಆಗಿರೋದು, ಮ್ಯೂಸಿಕಲ್ಲಿ ಅವರೇ ಮ್ಯೂಸಿಕ್ ಡೈರೆಕ್ಟರ್, ಅವರು ಮ್ಯೂಸಿಕ್ಗೆ ಡೈರೆಕ್ಟ್ರು, ನಾನು ಸಿನಿಮಾಗೆ ಡೈರೆಕ್ಟರ್ ಇರ್ಬೋದು. ಬಟ್ ಆದರೂ ಕೂಡ ಒಬ್ಬ ಡೈರೆಕ್ಟ್ರಿಗೆ ಏನು ಬೇಕು ಅಂತ ಅದರೊಳಗೆ ಇದು ಮಾಡಿ, ನಂದು ಎಲ್ಲ ಒಂದು ಡಿಸ್ಕಷನ್ನೇ. ಆ್ಯಕ್ಚುಲಿ ಏನು ನಾನು ಹಿಂಗೆ ಕೊಡಿ ಅನ್ನೋದಾಗಲಿ ಹಂಗೆ ಅಲ್ವೇ ಅಲ್ಲ, ಹಿಂಗಿರುತ್ತೆ. ನಾನು ಯಾವಾಗಲೂ ವರ್ಕ್ ಮಾಡೋದೇ ಹಂಗೆ ಎಲ್ಲರ ಹತ್ರ. ಇಟ್ ಈಸ್ ಆಲ್ವೇಸ್ ಡಿಸ್ಕಷನ್. ಆ್ಯಕ್ಚುಲಿ ನಂದು ಇದ್ದಿದ್ದ ಐಡಿಯಾ ಇದನ್ನು ಹಿಂಗೆ ಮಾಡಬೇಕು ಅಂತ ನಾನು ಯಾವತ್ತೂ ಹೇಳಲ್ಲ. ಬಿಕಾಸ್ ಐ ವಾಂಟ್ ದೇರ್ ಇನ್ಪುಟ್ಸ್, ಅವರ ಒಂದು ಟ್ಯಾಲೆಂಟು, ಅವ್ರದ್ದೊಂದು ಇನ್ಪುಟ್ಸು ಎಲ್ಲವೂ ಬೇಕಾದ ಸಿನಿಮಾಗೆ. ಸೊ ಆ ವಿಷಯದಲ್ಲಿ ನನ್ನ ಜೊತೆಲಿರೋ ಎಲ್ಲ ಟೆಕ್ನಿಷಿಯನ್ಸು, ಮ್ಯೂಸಿಕ್ ಡೈರೆಕ್ಟ್ರಿಂದ ಹಿಡಿದು, ಕ್ಯಾಮ್ರಾಮನ್ಗಳಿಂದ ಹಿಡಿದು, ಎಡಿಟರ್ಗಳಿಂದ ಹಿಡಿದು, ನನ್ನ ಜೊತೆ ವರ್ಕ್ ಮಾಡಿದ್ರಿಂದ ಹಿಡಿದು, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಬಂದು ಹೇಳ್ತಾರೆ, ಸರ್ ಇದು ಓಕೆನಾ ಅಂತ. ಎಲ್ಲ ಒಂದು ಕಡೆ ಟಪ್ ಅಂತ ಅನ್ಸುತ್ತೆ, ಹೌದಾ ಥಿಂಕ್ ಮಾಡೋ, ಇಲ್ಲ ಕರೆಕ್ಟ್, ನಾನು ಹೋಗ್ತಿರೋದು ಕರೆಕ್ಟ್. ಇಲ್ಲಾಂದರೆ ಇನ್ನೊಂದು ಆ ಥಿಂಕಿಂಗ್ಗೆ ಹೊರೆ ಹಚ್ಚೋದು ಇದೆಯಲ್ಲ ಜೊತೆಲಿರೋರು, ಆ ಟೀಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೂಪರ್. ಇನ್ನು ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ನೀವು ಬರೀ ಮೇಕಪ್ ಹಚ್ಕೊಂಡು ಹೋಗಿ ಕ್ಯಾಮ್ರಾ ಮುಂದೆ ನಿಲ್ತಿರ್ಲಿಲ್ಲ, ನೀವೇ ಡೈರೆಕ್ಟರ್ ಆಗಿರೋದ್ರಿಂದ ಸ್ವಲ್ಪ ಐಡಿಯಾಗಳು ಅಲ್ಲೇ ಸ್ಪಾಟ್ ಅಲ್ಲೂ ಹುಟ್ತಾ ಇರ್ತವೆ. ನಿಜ ಹೇಳ್ಬೇಕಂದ್ರೆ ಇಲ್ಲ ಅದಕ್ಕೆ ಹೇಳ್ಬೇಕಂದ್ರೆ ಇವ್ರೊಂದಂದ್ರೆ ಶಿವಕುಮಾರ್, ಅವ್ರ ಜೊತೆಲಿದ್ದಂಥ ಕಿರಣ್, ಆ ಸುನೀಲ್ ಅಂತ ಹುಡುಗರಿದ್ರು. ಓಕೆ, ನೀವು ನಂಬಲ್ಲ, ಅವ್ರು ಹೆಂಗೆ ಅಂದರೆ ಒಂದು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇದ್ದಂಗೆ. ಇದು ಬೇಕು ಅಂದರೆ ವಿತಿನ್ ಸೆಕೆಂಡು ಯಾವ ಥರ ಅದನ್ನು ಬೇರೆ ಥರನೇ ಮಾಡಿ ಅಲ್ಲೇ ಸ್ಪಾಟಲ್ಲಿ ಇರೋದ್ರಲ್ಲೇ ತಂದು ಇಟ್ಬಿಡೋರು, ಹಂಗೆ ಮಾಡ್ಬಿಡೋರು. ಒಂದು ನಿಮಿಷ ಇರಿ ಬಾಸ್, ಈ ಬಾಸ್ ಅಂತ ಅವ್ರು ನೀವು ನೋಡ್ಬೇಕು ಅವ್ರಿಬ್ಬರನ್ನ. ಅಮೇಝಿಂಗ್. ಆ್ಯಕ್ಚುಲಿ ಇದೆಲ್ಲ ಅದೃಷ್ಟ ಅಷ್ಟೇ ನಮ್ಗೆ ಅಂತ ಒಂದು ಟೀಮ್ ಸಿಕ್ಕಿದ್ದು ಈ ಪಿಕ್ಚರ್ಗೆ. ನಿಮ್ಮ ಬ್ರೈನ್ಗೆ ಪೂರಕವಾಗಿ ವೇಣು ಅವರು ಕ್ಯಾಮ್ರಾ ವರ್ಕು ಸಾಥ್ ಕೊಡ್ತಾ ಅಂತ. ಇಲ್ಲ, ಖಂಡಿತ ವೇಣು ಏನು ಇವತ್ತಲ್ಲ, ನಾವು ಅವ್ರಿಗೆ ಹೇಳಬೇಕು ಅಂದರೆ ಈಸ್ ಎ ಲೆಜೆಂಡ್. ಆ್ಯಕ್ಚುಲಿ ಆ ಟೈಮಿಂದ ಏನೇನೋ ಮಾಡ್ಕೊಂಬೋದು, ಬರೀ ಸ್ಟಿಲ್ಲಲ್ಲೇ ಆಟ ಆಡಿದಂಥ ವ್ಯಕ್ತಿ ಅವರು. ಅದಾದಮೇಲೆ ಸ್ಟಿಲ್ ಬಿಟ್ಟು ಕ್ಯಾಮ್ರಾ ಕೊಟ್ಟರೆ, ಸ್ಟಿಲ್ ಇಷ್ಟು ಕ್ಯಾಮ್ರಾ ಇದು ಹಿಂಗಿರುತ್ತೆ ಹಂಗೆ ಹಿಡ್ಕೊಂಡು ವಾಕಿಂಗಲ್ಲಿ ಶಾಟ್ ತೆಗೆದಂಥ ವ್ಯಕ್ತಿ ಅವರು. ಸೊ ಅವ್ರದ್ದು ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಇದೆ. ಅವ್ರಿಗಿಂತ ಮುಂಚೆ ನಮಗೆ ಏನೋ ನಮ್ಮ ಪ್ರಜ್ವಲ್ ಅಂತ ಒಬ್ಬರು, ಅವರು ನಮ್ಮ ಏಜೆ, ಅವರೆಲ್ಲ ಬಂದಿದ್ರು. ಆ್ಯಕ್ಚುಲಿ ಒಂದು ಹೆಂಗೆ ಅಂದರೆ ಇದೊಂಥರ ಟೀಮ್ ವರ್ಕ್. ನಮ್ಗೆ ಆ ಥರ ಇಲ್ಲವೇ ಇಲ್ಲ ನಿಜವಾಳ. ನಮ್ಮ ಪಿಕ್ಚರಲ್ಲಿ ನಾನು ಅದನ್ನು ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನಾನಿದು ಮಾಡಿದೆ ಅಲ್ಲವೇ ಅಲ್ಲ, ನಾವಪ್ಪ ಫಸ್ಟ್ ನಾವು ಅನ್ನೋಣ, ಎಲ್ಲರೂ ಬೇಕು ಆ್ಯಕ್ಚುಲಿ ಇಲ್ಲಿ. ಇವನ್ ಒಂದು ಲೈಟಿಂಗ್ ಮಾಡ್ಬೇಕಾದ್ರೆ ಒಂದಷ್ಟು ಡಿಸ್ಕಷನ್ನು, ಅವ್ರನ್ನ ಕರೆದು ಇವ್ರನ್ನ ಕರೆದು, ಇವನ್ ನಾನು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಅಷ್ಟೇ, ನಾನು ಶಶಾಂಕ್ ಅವ್ರ ಜೊತೆ, ಡೈರೆಕ್ಟ್ರು ನರೇಶ್ ಅವ್ರ ಜೊತೆ, ಆಮೇಲೆ ಮಂಜು ಮಾಂಡವ್ಯ ಅಂತೀರ, ಅವ್ರಿಗೆ ನಾನು ಸ್ಕ್ರಿಪ್ಟ್ ಮಾಡಿ ಡಿಸ್ಕಷನ್ ಮಾಡ್ತೀವಿ. ಆಮೇಲೆ ನನ್ನ ಫ್ಯಾಮಿಲಿ ಜೊತೆ, ನನ್ನ ಫ್ರೆಂಡ್ ಸರ್ಕಲ್ ಜೊತೆ, ನಮ್ಮ ಜೋಶಿ ಅಂತಿದ್ದಾರೆ, ಅರುಣ ಅಂತಿದ್ದಾರೆ, ಅವರೆಲ್ಲ ನನ್ನ ಫ್ರೆಂಡ್ಸ್ ಅಷ್ಟೇ, ರಾಜಾರಾಮ್ ಅಂತ ಎಲ್ಲ ಇದ್ದಾರೆ, ಅವರೆಲ್ಲರ ಜೊತೆ ಕೂತ್ಕೊಂಡು, ವಿನಯ್ ಅಂತಿದ್ದಾರೆ, ಎಲ್ಲ ಡಿಸ್ಕಷನ್ ಮಾಡಿ ಅವ್ರದ್ದೇನೋ ಇನ್ಪುಟ್ಸ್ ಬರ್ದೆ. ಆರ್ ನಾಟ್ ಅಟ್ ಆಲ್ ಕನೆಕ್ಟೆಡ್ ಟು ಸಿನಿಮಾ, ಅವ್ರಿಗೂ ಸಿನಿಮಾಗೂ ಸಂಬಂಧನೇ ಇಲ್ಲ. ಸೊ ನನಗೇನಂದರೆ ಆ ಥರದವ್ರದ್ದು ಒಂದು ಇನ್ಪುಟ್ ಇರಬೇಕು ಅಂತ. ಅಂದರೆ ನೋಡಿ ನಾನು ಎಷ್ಟು ಬೇರೆ ಕಡೆ ತೊಗೊತೀನಿ. ಎಲ್ಲ ನೀವು ಹೇಳ್ದಂಗೆ ಟೀಮ್ ವರ್ಕ್, ನಂದು ಒಬ್ಬಂದೇ ಏನಿಲ್ಲ ಅಂತ ಹೇಳ್ತಾ ಇದ್ದೀರಾ. ಇಲ್ಲ, ಖಂಡಿತ ತಗೊಳ್ಳೋದಷ್ಟೇ ನನ್ನ ಕೆಲಸ, ತಗೊಂಡಲ್ಲಿ ಪ್ರೆಸೆಂಟ್ ಮಾಡೋದಷ್ಟೇ ಕೆಲಸ. ಸರ್, ಲಹರಿ ಮ್ಯೂಸಿಕ್ ಸಂಸ್ಥೆ ಪ್ರೊಡಕ್ಷನ್ ಅಂದಾಗ ಅವರು ಲಕ್ಷಾಂತರ ಹಾಡುಗಳನ್ನು ಸುಮಾರು ದಶಕಗಳಿಂದ ಆಡಿಯನ್ಸ್ಗೆ ಕೇಳಿಸ್ತಾ ಇದ್ದಾರೆ, ಕಣ್ಮನ ತಂಪು ಮಾಡಿಸ್ತಾ ಇದ್ದಾರೆ. ಅಂಥ ಒಂದು ಸಂಸ್ಥೆ ಒಂದು ಸಿನಿಮಾ ಮಾಡ್ತಿದೆ ಅಂದಾಗ ಮ್ಯೂಸಿಕ್ಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಡುತ್ತೆ. ಆ ನಿಟ್ಟಿನಲ್ಲಿ ರಿಲೀಸ್ ಆಗಿರೋದು ಒಂದೇ ಸಾಂಗು ಕೋಟ್ಯಾಂತರ ವ್ಯೂಸ್ ಕೂಡ ಆಗಿದೆ. ಹೌದು, ನೋಡಿ ಆ ಥರ ಅವ್ರು ನೋಡಿ ಎಂಥ ದೊಡ್ಡ ವಿಶೇಷ ಗುಣ ಅಂದರೆ ಅವ್ರಿಗೆ ನಿಜವಾಗ್ಲೂ ಅವ್ರು ನಮ್ದು ಆಡಿಯೋ ಸಂಸ್ಥೆ,
ನಮ್ಗೆ ಆಡಿಯೋ ಈ ಥರ ಇರಬೇಕು, 5 ಸಾಂಗ್ ಬೇಕು, ಈ ಥರ ಅಲ್ವೇ ಅಲ್ಲ. ಅವ್ರು ಎಷ್ಟು ಫ್ರೀಡಮ್ ಅಂದರೆ, ನಮಗೆ ಡೈರೆಕ್ಟ್ರ್ ಇದ್ದಾರೆ, ಅವ್ರು ಕತೆ ಮಾಡ್ತಿದ್ದಾರೆ, ನಾನು ಅರ್ಧನೇ ಬಿಡ್ತೀನಿ, ಫಸ್ಟ್ ಒಂದ್ಸತಿ ಅನ್ಸುತ್ತೆ ಬಿಡಿ ಅಂತಾರೆ ಪಾಪ. ಸಂವೇರ್ ಆ್ಯಕ್ಚುಲಿ ನಾನು ಎಷ್ಟು ಏನೋ ಕಷ್ಟ ಕೊಡ್ತೀನಿ ಅಂತ ನನಗನ್ಸುತ್ತೆ. ಕೆಲವು ಸತಿ ಅನ್ಸುತ್ತೆ ನನಗೆ, ಇವರೆಲ್ಲ ನಾನು ಹೇಳಿದ ಮಾತು ಕೇಳ್ತಿಲ್ಲ ಅಂತ. ಬಟ್ ಆ್ಯಕ್ಚುಲಿ ನಾನು ಇನ್ನೊಂದು ಕಡೆ ಹೋಗಿ ನೋಡಿದಾಗ ಅವ್ರು ಎಷ್ಟು ನನಗೋಸ್ಕರ ಇದು ಮಾಡ್ತೀರಾ ಅಂತ ಅನ್ಸುತ್ತೆ ಆ್ಯಕ್ಚುಲಿ. ಸೊ ಎಲ್ಲದನ್ನೂ ಒಪ್ಕೊಂಬಂದು ನಾನು ಕನ್ವಿನ್ಸ್ ಮಾಡ್ತಿದ್ದೆ. ಅದು ಮತ್ತೆ ಡಿಸ್ಕಷನ್ನೇ, ನೋಡಿ ಹಿಂಗೆ ಮಾಡಿದ್ರೆ ಇಷ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಐ ನೋ ಇಟ್ ಈಸ್ ರೆಗ್ಯುಲರಾಗಿ ಒಂದು ಸಾಂಗ್ ಹಿಂಗೆ ಫುಲ್ ಬಿಡಬೇಕು ಅಂತಿರುತ್ತೆ, ಕೆಲವು ಇಷ್ಟೇ ಬಿಡಬೇಕಾಗತ್ತೆ. ಅದೇನೋ ನಂದೊಂದು ಐಡಿಯಾ ಇರುತ್ತೆ, ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಮತ್ತೆ ಕಷ್ಟ ಆದರೂ ಕೂಡ ಅವ್ರು ಇಲ್ಲಿ ಡೈರೆಕ್ಟ್ರು ಏನೋ ಅನ್ಕೊಂಡಿದ್ದಾರೆ ಅವರು ಅಂತ, ಆ ಥರ ಫುಲ್ ಕೋಆಪ್ರೇಷನ್ ಮಾಡಿದ್ದಾರೆ ಪಾಪ. ಸರ್, UI ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಿನಿಮಾಗಳನ್ನು ಇಷ್ಟಪಡೋರು ಎಲ್ಲಿದ್ದಾರೋ ಅವರೆಲ್ಲರಿಗೂ ಮಾಡಿರ್ತಕ್ಕಂಥ ಸಿನಿಮಾ ಅಂತ ನಾನು ಭಾವಿಸ್ತೀನಿ. ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾ. ಆ ನಿಟ್ಟಿನಲ್ಲಿ ಈ ಸಿನಿಮಾಗೋಸ್ಕರ ನೀವು ಟ್ರಾಲ್ ಸಾಂಗ್ ಮಾಡಿದ್ದೀರಲ್ಲ, ಸೊ ಒಂದೊಂದು ಲ್ಯಾಂಗ್ವೇಜ್ಗೂ ಒಂದೊಂದು ಅಂದರೆ ಏನು ಭೌಗೋಳಿಕ ಪ್ರದೇಶದಲ್ಲಿ ಏನೆಲ್ಲ ಟ್ರೆಂಡ್ ಆಗಿದಾವೋ ಆ ವಿಚಾರಗಳನ್ನ ಎತ್ಕೊಂಡು ನೀವು ಸಿನಿಮಾ ಮಾಡಿದ್ದೀರಾ. ಸೊ ಬಹುಶಃ ನೀವು ಈ ಟ್ರೋಲ್ ಸಾಂಗ್ಗೆ ಹಾಕಿರ್ತಕ್ಕಂಥ ಎಫರ್ಟ್ ಆಗಿದ್ರೆ ಇನ್ನೂ 4-5 ಸಿನಿಮಾ ಆಗ್ತಿತ್ತು. ಇಲ್ಲ, ನಿಜ ಹೇಳ್ಬೇಕಾದ್ರೆ ಈ ಎಫರ್ಟಲ್ಲಿ ಪಾಪ ಅಜನೀಶ್ ಅವರ ಜೊತೆಲಿ ಬಾಬಿ ಅಂತಿದ್ದಾರೆ, ಅವರು ಕೂತ್ಕೊಂಡು ಜೊತೆಯಲ್ಲಿ ಅವ್ರಿಗೊಂದು 4-5 ಲ್ಯಾಂಗ್ವೇಜಲ್ಲಿ ಎಕ್ಸ್ಪರ್ಟ್ ಅವರು ಆ್ಯಕ್ಚುಲಿ. ಅಂಥವ್ರನ್ನೆಲ್ಲ ಕರೆಸಿ ಆ ರೈಟರ್ಸ್ನೆಲ್ಲ ಹಿಡ್ಕೊಂಡು ಅವ್ನು ನೋಡಿ ಎಷ್ಟಿದಂದರೆ ಡೈರೆಕ್ಟ್ರಿಗೆ ಓಕೆ ಆಗಬೇಕು. ಅಲ್ಲಿವರೆಗೂ ನಾನು ಇಲ್ಲೇ ಕೂತಿರ್ತೀನಿ, ನಮ್ಮ ಮನೇಲೇ ಬಂದು ಕೂತ್ಕೊಂಡ್ಬಿಟ್ರು ಆ 4 ಸಾಂಗ್ ಮುಗಿಸೋವರೆಗೂ ಲಿರಿಕ್ಸು. ಅವ್ರಿಗೆ ಬೇಕಾಗಿಲ್ಲ ಅದು ಆ್ಯಕ್ಚುಲಿ. ಡೈರೆಕ್ಟ್ರ್ ಇದ್ದೀರಾ, ನೀವು ಮಾಡ್ಕೊಳ್ಳಿ ಅನ್ಬೋದು. ನಾವೊಂದು ಕೇಳಿದ್ವಿ ಅಷ್ಟೇ, ನೀವು ಬರ್ತೀರಾ ಅಂದರೆ ಬಂದು ಕೂತ್ಕೊಂಡು ಪ್ರತಿ ಲಿರಿಕ್ಸ್ನ ಮ್ಯಾಚ್ ಆಗುತ್ತಾ, ಅದು ಲಿಪ್ಪಿಗೆ ಮ್ಯಾಚ್ ಆಗುತ್ತಾ, ಅಲ್ಲಿ ಏನು ಟ್ರೆಂಡ್ ಇದೆ, ಅಲ್ಲಿ ಏನು ಟ್ರೋಲ್ ಇದೆ, ಅದನ್ನ ಹೆಂಗೆ ತರಬೇಕು ಅಂತ ಅಷ್ಟೂ ಮಾಡಿದ್ರು ನಿಜವಾಗ್ಲೂ. ಒಂದು ಸಾಂಗಲ್ಲಿ ಇತ್ತೀಚೆಗೆ ಏನೆಲ್ಲ ವಿದ್ಯಮಾನಗಳು ಬಂದವು, ಏನೆಲ್ಲ ಟ್ರೆಂಡ್ ಆಯಿತು ಅನ್ನೋದನ್ನು ಒಂದೇ ಒಂದು ಸಾಂಗಲ್ಲಿ ಹೇಳ್ಬಿಟ್ಟಿದ್ದೀರಾ. ಸೊ ಅದಕ್ಕೆ ಒಬ್ಬರು ಕೂಡ ಆಕ್ಷೇಪಣೆ ವ್ಯಕ್ತಪಡಿಸದೇ ಇರ್ತಕ್ಕಂಥದ್ದು ನಿಜಕ್ಕೂ ಗ್ರೇಟ್. ಅಲ್ಲ, ಅದು ನೋಡಿ ನಮ್ಮ ನರೇಶ್ ಅವರು ಆ ಟೈಮಲ್ಲಿ ಏನೋ ಲಿರಿಕ್ಸ್ ಅನ್ಕೊಂಡಾಗಿದ್ರು. ಓಕೆ, ನರೇಶ್ ಅವ್ರಿಗೆ ಈಗಿನ ಜನ್ರೇಷನ್ ಹುಡುಗ, ಇದು ಟ್ರೆಂಡ್ ಸರ್ ಇದು ಟ್ರೆಂಡ್ ಆಗಿದೆ, ಇದನ್ನ ಹಿಂಗೆ ಬರೋದೇ ಚೆನ್ನಾಗಿರುತ್ತೆ, ನೀವೇ ಬರೀರಿ ಅಂತ ನಾನು ಕೂತ್ಕೊಂಡು ಹೇಳಿದ್ದಷ್ಟೇ. ಫುಲ್ಲು ಟ್ರೋಲ್ ಸಾಂಗ್ನ ಫುಲ್ಲು ಬರೆದ್ರು ಅವರೇ, ನರೇಶ್ ಅವರು. ಆ ಟೈಮಲ್ಲಿ ಏನು ಟ್ರೆಂಡ್ ಇದೆ, ಏನಿದೆ ಆ ಥರ. ಎಸ್ ಸರ್, ನಿಮ್ಮ ಸಿನಿಮಾಗಳಲ್ಲಿ ವಾಸ್ತವತೆ ಜಾಸ್ತಿ ಇರುತ್ತೆ, ಭೂತಕಾಲ ಸ್ವಲ್ಪ ಇರುತ್ತೆ, ಭವಿಷ್ಯತ್ ಕಾಲ ಜಾಸ್ತಿ ಇರುತ್ತೆ. ನಾವು ಉಪೇಂದ್ರ ಸಿನಿಮಾಗಳಿಂದ ನೋಡ್ಕೊಂಬರ್ತಾ ಇರ್ತಕ್ಕಂಥದ್ದು ಅಂದರೆ ಒಂದು 10 ವರ್ಷಗಳ ನಂತರ ಏನೆಲ್ಲ ಆಗ್ಬೋದು ಅನ್ನೋದನ್ನು ನಮ್ಗೆ ಇವತ್ತೇ ದೊಡ್ಡ ಪರದೆ ಮೇಲೆ ನಮಗೆ ತೋರಿಸ್ಕೊಟ್ಟಿದ್ದಾರೆ ಅನ್ನೋದು. ಅದು ಹೌದಲ್ವಾ? ಉಪ್ಪಿ ಸರ್ ಇಷ್ಟು ವರ್ಷಗಳ ಹಿಂದೆ ಆವಾಗಲೇ ಹೇಳಿದ್ರಲ್ಲ ಈ ವಿಚಾರಗಳನ್ನು ಅಂತ ನಮ್ಗೆ ಇವಾಗ ಅನಿಸ್ತಾ ಇದೆ ಈಗಿನ ಜನ್ರೇಷನ್ ಅವರಿಗೆ. ಆ ನಿಟ್ಟಿನಲ್ಲಿ ಇದು ಒನ್ಸ್ ಅಗೇನ್ 2040 ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಹಿಂಟ್ ಬಿಟ್ಕೊಟ್ಟಿದ್ದಾರೆ ವಾರ್ನರಲ್ಲಿ. ಇಲ್ಲ, ಆ ಥರ ಅಲ್ಲ ನೋಡಿ. ಅವ್ರು ಯಾರೋ ಚೆನ್ನಾಗಿ ಕ್ವಶನ್ ಕೇಳ್ಬೇಕಾದ್ರೆ ಇದು ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತಾ ಅಂದರು. ಇಲ್ಲ, ನನಗೆ ಬೇಕಾದ್ರೆ ಫ್ಯೂಚರ್ ಕ್ರಿಯೇಟ್ ಮಾಡಬೇಕು ಅಂತ. ಇಟ್ ಇಸ್ ನಾಟ್ ಹಿಸ್ಟ್ರಿ ಕ್ರಿಯೇಟ್ ಮಾಡೋದಲ್ಲ, ಫ್ಯೂಚರ್ ಕ್ರಿಯೇಟ್ ಮಾಡಬೇಕು ಅಂತ. ಅದಕ್ಕೆ ಹೆಚ್ಚಿಗೆ ಹಿಂಗೆ ಸ್ಕ್ರಾಚ್ ಮಾಡಿದ್ರ ಸ್ಟೋರಿ ಅಂತ ಇದರಲ್ಲಿ ಪೋಸ್ಟರಲ್ಲಿ ಹಿಸ್ಟ್ರಿಯಲ್ಲಿ ಹೆಚ್ಚಿಗೆ ಸ್ಕ್ರಾಚ್ ಮಾಡಿದಿರ ನೋಡಿ. ಹೌದಾ? ನಾನೇ ನೋಡ್ತಾ ಇದ್ದೀನಿ ನೋಡಿ. ಅದನ್ನು ಕೂಡ ನಂದಲ್ಲ ನೋಡಿ. ಅದು ಸ್ಟೋರಿ ಆಗಬೇಕು, ಹಿಸ್ಟ್ರಿ ಆಗಬಾರ್ದು ನೋಡಿ. ಅದೇ ಹೇಳಿದ್ದು. ಹೆಚ್ಚೈ ಹೊಡೆ ಸ್ಟೋರಿ ಮಾಡಿದಾರ, ಹೆಚ್ಚು ಹೊಡೆದಿದ್ದಾರೆ ನೋಡಿ. ಇದು ನನಗೆ ಕ್ರೆಡಿಟ್ ಕೊಡ್ತೀರಾ ನೀವು? ಅದು ಆ್ಯಕ್ಚುಲಿ ಯಾರೋ ನೀವು ಅಲ್ಲ, ಶಿವನ ಆಜ್ಞೆ ಇಲ್ಲದೆ ಹುಲ್ಲುಕಡ್ಡಿ ಕೂಡ ಅಲ್ಲಾಡಲ್ಲ. ನಿಜವಾಗ್ಲೂ ಹೇಳ್ತಿದ್ದು ನನಗೆ ಸರ್ಪ್ರೈಸ್. ನನ್ನ ಜೊತೆಲೂ ಸರ್ಪ್ರೈಸ್ ಕೊಡ್ತಾರೆ ನೋಡಿ ನನಗೆ. ಬಟ್ ಇಟ್ ಇಸ್ ಎ ಪ್ಲೆಸೆಂಟ್ ಸರ್ಪ್ರೈಸ್, ಬ್ಯೂಟಿಫುಲ್. ಹೆಚ್ಚೈ ನೋಡಿದಾಗ ಸ್ಟೋರಿ ಇನ್ ದ ಮೇಕಿಂಗ್ ಅಂತ ಹಾಕಿದ್ದಾರೆ. ಯಾವ ಮಹಾನುಭಾವರು ಅವರು. ನಮ್ಮ ಮೋಸ್ಟ್ಲಿ ಇನ್ನೊಂದು ಅವ್ರಿಗೆ ಹೇಳ್ಬೇಕು, ಕಾನಿ ಸ್ಟುಡಿಯೋಸ್ ಅವರು. ನಮ್ಮ ಸಂತೋಷ್ ಪ್ರವೀಣ್ ಅಂತಿದ್ದಾರೆ, ಅವರು ಅಷ್ಟೇ. ಆ್ಯಕ್ಚುಲಿ ಇನ್ವಾಲ್ವ್ ಆ್ಯಕ್ಚುಲಿ ಯಾವ ಲೆವೆಲ್ಗೆ ಅಂದರೆ ಡೈರೆಕ್ಟರ್ಗಿಂತ ಜಾಸ್ತಿ ಇನ್ವಾಲ್ವ್ ಆಗ್ತಾರೆ. ಸರ್ ಇಲ್ಲ ಸರ್, ಡಿಸೈನ್ ಹಿಂಗೆ ಬರ್ಬೇಕು ಸರ್, ಅದು ಹಿಂಗಿದ್ರೇ ಸರ್ ಅಂತ ನೋಡಿ. ಆ ವರ್ಲ್ಡನ್ನ ಆ ಥರ ಕ್ರಿಯೇಟ್ ಮಾಡಿ ನಮ್ಮ ಶೂಟಿಂಗ್ ಬಂದು ನೋಡೋರು, ಈ ಥರ ಒಂದು ಇದಿದೆ ಅಟ್ಮಾಸ್ಫಿಯರ್ ಅಂತ ಅವ್ರು ಮಾಡಿ ನೋಡಿ, ಅದನ್ನು ಒಡೆದು ಅವರು ಒಂದು ಕ್ರಿಯೇಟಿವಿಟಿ ತೋರಿಸ್ಯಾರ ನೋಡಿ. ಸೊ ನಾವೆಲ್ಲ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಓದಿದ್ವಿ ಇಲ್ಲಿವರೆಗೂ. ಬಟ್ ಉಪೇಂದ್ರ ಅವ್ರು ಕೊಡ್ತಾ ಇರ್ತಕ್ಕಂಥ ಗ್ಲೋಬಲ್ ವಾರ್ಮಿಂಗ್ ವ್ಯಾಖ್ಯಾನ ತುಂಬ ಚೆನ್ನಾಗಿದೆ ಅನ್ನಿಸ್ತು ವಾರ್ನರ್ ಮೂಲಕ. ವಾರ್ನರ್ ಮೂಲಕ ಅದನ್ನಿಸ್ತಾ ನಿಮಗೆ ಗ್ಲೋಬಲ್ ವಾರ್ಮಿಂಗು? ಇನ್ಫ್ಲೇಷನ್ ಏನೇನೋ ಒಂದಷ್ಟು ಕೊಟ್ಟಿದ್ದೀರಲ್ಲ, ವೆರಿ ಟ್ರೂ ಅಂತ ಅನ್ನಿಸ್ತು. ಹೇಳಿ ಸರ್. ಅದು ನೋಡಿ, ನೀವು ಆನ್ಸರ್ ಮಾಡ್ಬಿಟ್ಟು ಕ್ವಶನ್ ಕೇಳ್ತೀರಾ. ಟ್ರೂ ಅನ್ನಿಸ್ತು, ಹೇಳಿ ಅನ್ಸ್ತು. ನನಗೆ ಗೊತ್ತು ಅಲ್ಲ, ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀನಿ, ಆಡಿಯನ್ಸ್ಗೆ ಗೊತ್ತಾಗಲಿ ಅಂತ. ನೀವೇ ಅಲ್ವಾ ಆಡಿಯನ್ಸ್ ಇವರೇ. ನಿಮಗೆ ಗೊತ್ತಾಗಿದೆ ಅಂದರೆ ಅಫ್ಕೋರ್ಸ್ ಅವ್ರಿಗೆ ಇನ್ನೂ 10ರಷ್ಟು ಗೊತ್ತಾಗಿರುತ್ತೆ ಅದ್ರ ಬಗ್ಗೆ. ನಿಜವಾಗ್ಲು
ನಾನು ಹೇಳೋದೇನಿದೆ ಎಲ್ಲವೂ ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಿದೆ ಆ್ಯಕ್ಚುಲಿ. ಸೊ ಅದನ್ನು ನಾನು ಅವರಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೂಪರ್ ಸಿನಿಮಾದಲ್ಲಿ ಉಪೇಂದ್ರ ಅವರು ಸುವರ್ಣ ಕರ್ನಾಟಕದ ಕನಸನ್ನು ಕಂಡಿದ್ರು. ಅಂದರೆ ಇಷ್ಟು ವರ್ಷಗಳ ನಂತರ ನಮ್ಮ ಕರ್ನಾಟಕ ಹಿಂಗಿರುತ್ತೆ, ಇಂಥ ಒಬ್ಬ ಸಿ ಎಮ್ ಬಂದರೆ ಅಂತ ನೀವು ತೋರಿಸಿದ್ರಿ. ನಾವು ಅದನ್ನು ನೋಡಿ ಬಹುಶಃ ಹಂಗೆ ಬರುತ್ತೇನೋ ಅಂತ ಕಾಲ, ನಮ್ಮನ್ನು ಯಾರು ಆಳಿದ್ರು ಅವರೇ ಬಂದು. ಇನ್ನೊಂದು ಟ್ರೋಲ್ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ಜ್ಞಾಪಕ ಎಸ್ ಸರ್, ಎಸ್. ಈ ಟ್ರೋಲ್ ಸಾಂಗ್ ಮೇಕಿಂಗು ಅಷ್ಟೇ, ನಮ್ಮ ಇಮ್ರಾನ್ ಮಾಸ್ಟ್ರು, ಆಮೇಲೆ ಇಮ್ರಾನ್ ನಂದು ಸದಾರಿ ದೊಡ್ಡದು ಅವರು. ನಿಂದು ಚಿಕ್ಕದು ಚಿನ್ನಿ ಮಾಸ್ಟ್ರು. ಓಕೆ. ಸಿ ಅವರು ಅಷ್ಟೇ, ದೇ ಬಿಹೇವ್ ಲೈಕ್ ಆ್ಯಕ್ಚುಲಿ ಅವ್ರು ಕೊರಿಯೋಗ್ರಾಫರ್ ಥರ ಇದೇ ಮಾಡಲ್ಲ. ಇಲ್ಲ ನನ್ನ ಕೊರಿಯೋಗ್ರಾಫರ್ ಥರ ಕರೆ, ಐ ವಾಂಟ್ ಟು ಕಮ್ ಅಂಡ್ ಸಿಟ್ ವಿತ್ ಯು ಅಂತ ಹೇಳಿ, ಏನದು ಯಾವ ಥರ ಮಾಡೋಣ ಹೇಳಿ, 4 ದಿನ ಮನೆಗೆ ಹೋಗಿ ಸಾಂಗ್ ಎಲ್ಲ ಇದು ಮಾಡಿ, ಡ್ಯಾನ್ಸ್ ಈ ಥರ ಕರೆಕ್ಟಾ, ಈ ಥರ ಕರೆಕ್ಟಾ, ಇದು ಹೆಂಗೆ ಮಾಡೋಣ ಹಿಂಗೆ ಮಾಡ್ರೆ ಚೆನ್ನಾಗಿರುತ್ತೆ. ಸಿ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನನಗನ್ಸೋದೇನು ಗೊತ್ತಾ, ಡೈರೆಕ್ಷನ್ ಅಂದರೆ ಇಟ್ ಈಸ್ ಏನು ಡಿಸ್ಕಷನ್ ಆ್ಯಂಡ್ ರಿಸೀವಿಂಗ್, ದಟ್ ಈಸ್ ಡೈರೆಕ್ಷನ್ ನನ್ನ ಪ್ರಕಾರ. ಇಟ್ ಈಸ್ ನಾಟ್ ಡಿಕ್ಟೇಟಿಂಗ್. ಬರೀ ಅವಾಗ ಅಷ್ಟೇ ಇರುತ್ತೆ, ಏನು ಹೇಳಿ, ವೈವಿಧ್ಯಮಯವಾಗಿರಲ್ಲ ಸಿನಿಮಾ. ಅರ್ಥ ಆಯ್ತಾ? ಎಷ್ಟೊಂದು ಟ್ಯಾಲೆಂಟೆಡ್ಸ್ ಅಂದ್ರೆ ನಿಮ್ಮ ತಂತ್ರಜ್ಞರಿಗೂ ನೀಟಾಗಿ ಗೊತ್ತು ಉಪ್ಪಿ ಸರ್ಗೆ ಏನ್ ಬೇಕು ಅಂತ. ಅಂದ್ರೆ ಬೇರೆ ಸಿನಿಮಾಗಳ ತರ ಉಪ್ಪಿ ಸರ್ಗಲ್ಲ, ಅಲ್ಲ ನನಗೇನು ಬೇಕು ಅದು ಬಿಡಿ, ಅದೇನೋ ಇರ್ಬೋದು, ಬಟ್ ಅದರೊಳಗೆ ಅವ್ರಿಗೆ ಅನ್ಸಿರೋದು ನನಗಿಲ್ಲಿ ಸ್ಪೇಸ್ ಇದೆ, ನಾನಿಲ್ಲಿ ಇದು ಮಾಡ್ಬೋದು ಅನ್ನೋದು ಇದೆಯಲ್ಲ, ಆ ಸ್ಪೇಸ್ ಕೊಡೋದಷ್ಟೇ ನಮ್ಮ ಕೆಲಸ. ಸ್ಪೇಸ್ ಕೊಟ್ಟರೆ ನಿಮ್ಮ ಹಂಗೆ ಎದ್ಬಿಡ್ತೀರ ನೀವು, ನಿಮ್ಮಲ್ಲಿರುತ್ತೆ. ನಾನು ಸ್ಪೇಸ್ ಕೊಡದೇ ಇದ್ರೆ ಏನಾಗುತ್ತೆ ಹೇಳಿ, ಏನೋಪ್ಪ ಹೇಳ್ತಾನೆ ಮಾಡಿ ಹಂಗೆ ಅಂತ. ಸೊ ನನಗೆ ಆ ಥರ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಆ್ಯಕ್ಚುಲಿ ಐ ವಾಂಟ್ ಟು ಗಿವ್ ಸ್ಪೇಸ್, ಐ ವಾಂಟ್ ಟು ಶೋ ಮೈ ಫೀಲ್, ಐ ವಾಂಟ್ ಟು ಡಿಸ್ಕಸ್ ವಿತ್ ಎವ್ರಿಬಡಿ, ಐ ವಾಂಟ್ ಟು ಟೇಕ್ ದೇರ್ ಇನ್ಪುಟ್ಸ್. ಅವಾಗ ಅದು ಬೇರೆ ಥರ ಇದಾಗುತ್ತೆ ಅಂತಷ್ಟೇ. ಸೂಪರ್ ಸರ್, ನಾವು ಸೂಪರ್ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೆ. ಸುವರ್ಣ ಕರ್ನಾಟಕದ ಬಗ್ಗೆ ಒಂದು ಕನಸು ಕಂಡಿದ್ರಿ, ಅದನ್ನು ನಮಗೆ ಪರದೆ ಮೇಲೆ ತೋರಿಸಿದ್ರಿ ನೀವು. ಫ್ಯೂಚರ್ ನಮ್ಮ ಕರ್ನಾಟಕ ಹಿಂಗಾದರೆ ಹೆಂಗಿರುತ್ತೆ, ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಕೈಗೆ ಹೋದರೆ ಹೆಂಗಿರುತ್ತೆ ಕರ್ನಾಟಕ. ಇಲ್ಲ ನೀವು ನೋಡಿ, ಇಷ್ಟವರೆಗೂ ಕರೆಕ್ಟಾಗಿ ಮಾತಾಡಿದ್ರಿ ನೀವು, ಕೊನೆಗೆ ಇವಾಗ ಬೇರೆ ಥರ ಹೇಳ್ತಾ ಇದ್ದೀರಾ. ಪ್ಲೀಸ್, ಐ ವಾಂಟ್ ಟು ಕರೆಕ್ಟ್ ಯು. ಎಸ್ ಸರ್, ಪ್ಲೀಸ್. ಯಾರೋ ಒಬ್ಬರ ಕೈಗೆ ಹೋಗೋದಲ್ಲ. ಸೊ ನಾವೆಲ್ಲರೂ ಜವಾಬ್ದಾರಿ ತೊಗೊಂಡ್ರಿ ಅಂತಲೇ ಅದರಲ್ಲಿ ಹೇಳಿದ್ದಷ್ಟೇ. ಸಿ ಎಂ ಕೂಡ ಅಲ್ಲೇ ಕೂತಿರ್ತಾರೆ, ನಾನು ಸಿ ಎಂ ಅಂತಲ್ಲ, ಜನರಲ್ಲಿ ಕಾಮನ್ ಮ್ಯಾನ್ ಅಂತ. ಎಸ್. ಸೊ ಆ ಥರದ ಒಂದು ಕನಸು ನೀವು ಸಿನಿಮಾ ಮೂಲಕ, ಒಂದು ಸೀನ್ ಮೂಲಕ ಎಕ್ಸಿಕ್ಯೂಟ್ ಮಾಡಿದ್ರಿ. ಬಹುಶಃ ನಿಮ್ಮ ಪ್ರಜಾಕೀಯ ಕಾನ್ಸೆಪ್ಟ್ ಕೂಡ ಅದೇ. ಇನ್ ಕೇಸು ಪ್ರಜಾಕೀಯನ ಜನ ಅಕ್ಸೆಪ್ಟ್ ಮಾಡಿದ್ರೆ ಹಂಗಿರುತ್ತೆ, ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ನೀವು ಫ್ಯೂಚರ್ಗೆ ಹಿಂಗಾಗ್ತೀರಪ್ಪ ಅಂತ ಇದ್ರಲ್ಲಿ ತೋರಿಸ್ದಂಗೆ ಅನಿಸ್ತು ನನಗೆ. ಇಲ್ಲಪ್ಪ, ಅದನ್ನು ನೋಡಿ ನೀವು ಹಂಗೆ ತೊಗೊಬೋದು, ನಿಮಗೆ ಬಿಟ್ಟಿದ್ದಷ್ಟೇ. ಮತ್ತೆ ಏನು ಹೇಳಿ, ಇಲ್ಲಿ ಹಿಂಗೆ ಮಾಡಿದ್ರೆ ಹಿಂಗಿರುತ್ತೆ, ಹಿಂಗೆ ಮಾಡಿದ್ರೆ ಹಿಂಗಿರುತ್ತೆ ಅಂತ ಹೇಳೋಕ್ಕೆ ಪಿಕ್ಚರ್ ಅಲ್ಲ ಅದು. ಆ್ಯಕ್ಚುಲಿ ಇಟ್ ಈಸ್ ಮೋರ್ ಡೀಪರ್ ದೆನ್ ದಟ್. ಆ್ಯಕ್ಚುಲಿ ಇಟ್ ಈಸ್ ಆಲ್ ಅಬೌಟ್ ಯು. ಅರ್ಥ ಆಯ್ತಾ ನಿಮಗೆ? ಇಟ್ ಈಸ್ ನಾಟ್ ಒನ್ ಟಾಪಿಕ್ ಅಲ್ಲ ಅದು. ಸಿ ಅದಕ್ಕೆ ನೀವು ಆ ಸಿನಿಮಾ ನೋಡಿದಾಗ, ನೀವು ಹೆಂಗೆ ನೋಡ್ತೀರಾ ಹಂಗೆ ಕಾಣಿಸುತ್ತೆ ಅಷ್ಟೇ. ನೀವು ಹಂಗೆ ನೋಡ್ರೆ ಹಂಗೆ ಕಾಣಿಸುತ್ತೆ, ಏನು ಹಿಂಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟಿದ್ದಾನೆ ಅವನು ಅಂತ. ಅಲ್ಲ, ಅದು ಅಹಂಕಾರದ ಮಾತಲ್ಲ ಅದು. ನಿಮ್ಗೆ ಅದು ಗೊತ್ತಾಗುತ್ತೆ ನಿಮ್ಮ ಪಿಕ್ಚರ್ ನೋಡಿದಾಗ. ಇಟ್ ಈಸ್ ನಾಟ್ ಸಮಥಿಂಗ್ ಐ ಆಮ್ ಡಿಕ್ಟೇಟಿಂಗ್, ಐ ಆಮ್ ಟೆಲ್ಲಿಂಗ್ ಸಮಥಿಂಗ್. ಇಟ್ ಈಸ್ ಆಲ್, ಇಟ್ ಈಸ್ ಸಿನಿಮಾನು ಡಿಸ್ಕಷನ್ ಥರ ಇರುತ್ತೆ. ಸಿನಿಮಾ ಐ ಆಮ್ ನಾಟ್ ಟೆಲ್ಲಿಂಗ್ ಸಮಥಿಂಗ್, ಇಟ್ ಈಸ್ ಎ ಡಿಸ್ಕಷನ್. ಕಮಾನ್, ಜನರ ಜೊತೆ ಇಂಟರಾಕ್ಟಿವ್ ಸಿನಿಮಾ ಅಂತಾರಲ್ಲ ಆ ಥರ. ಇಟ್ ಸ್ಟಾರ್ಟ್ಸ್ ಇಂಟರಾಕ್ಟಿಂಗ್ ಫ್ರಮ್ ದಿ ಫಸ್ಟ್ ಫ್ರೇಮ್. ಏನು ಇದು ಹಿಂಗೆ ಹೇಳ್ತಾ ಇದ್ದಾರೆ, ಹಿಂಗ ಅವ್ರ ಜೊತೆ ಕ್ಯಾರಿ ಆಗೋದೇ ಸಿನಿಮಾ. ಇದು ಆ್ಯಕ್ಚುಲಿ ಈ ಪಿಕ್ಚರಲ್ಲಿ ಮಾಡಿರೋ ಎಕ್ಸ್ಪೆರಿಮೆಂಟ್. ಸೊ ಅದಕ್ಕೆ ಆ ಲೇಯರ್ಸ್ಗಳು, ಇದು ಅದರಲ್ಲಿ ಏನು ಅವ್ರಿಗೂ ಸ್ಪೇಸ್ ಕೊಡೋದಿದೆಯಲ್ಲ. ಫಾರ್ ಎಕ್ಸಾಂಪಲ್ ಯು ಎನ್ ಟೈಟ್ಲೇ ಅಂದ್ಕೊಳ್ಳಿ, ನಾನೊಂದು ಹೆಸರಿಡ್ಬೋದು ಈಸಿಯಾಗಿ ಕನ್ವೆ ಆಗೋದಕ್ಕೆ ಅಲ್ವಾ. ಯು ಎನ್ ತಿಟ್ಟಾಗ ನೀವು ಓಪನ್ ಅಪ್ ಆಗ್ತೀರಿ, ಏನಿದು ಅಂತ. ದಟ್ ಈಸ್ ವಾಟ್ ಆ್ಯಕ್ಚುಲಿ ಇಟ್ ಇಸ್ ಆಲ್ ಅಬೌಟ್ ಅಂತ ನನಗೆ ಅರ್ಥ ಆಯ್ತಾ. ನನಗೆ ಏನು ಆಡಿಯನ್ಸ್ಗೆ ಒಂದು ಸ್ಪೇಸ್ ಕೊಡಬೇಕು, ಆಡಿಯನ್ಸ್ಗೆ ಒಂದು ಮಾತಾಡೋಕ್ಕೊಂದು ಇದು ಕೊಡಬೇಕು. ದಟ್ ಈಸ್ ನನ್ನ ಪ್ರಕಾರ ನನ್ನ ಸಿನಿಮಾ. ನಾನು ಐ ಆಮ್ ನಾಟ್ ಕಂಪೇರಿಂಗ್ ವಿತ್ ಎನಿ ಅದರ್ ಸಿನಿಮಾ. ಸೊ ನನಗೆ ಅದು ಆಸೆ ಆ್ಯಕ್ಚುಲಿ, ಬಿಕಾಸ್ ಇಟ್ ಈಸ್ ಅವ್ರ ಸಿನಿಮಾ ಆಗಬೇಕು ಅದು. ಆ್ಯಕ್ಚುಲಿ ಆಡಿಯನ್ಸ್ ಪರವಾಗಿ ನಾನು 4 ಮಾತಾಡಿದ್ದೀನಿ ಅನಿಸ್ತಾ ಇದೆ ಸರ್. ಮಾತಾಡ್ತೀರಾ ನೀವು, ಬಿಕಾಸ್ ನಾನು ಆ ಸ್ಪೇಸ್ ಕೊಟ್ಟಿದ್ದೀನಿ ನಿಮಗೆ. ನಾನು ಏನೇನು ಮಾಡಿದ್ದೀನೋ ಅದಕ್ಕೆ ನಿಮ್ಮೊಳಗೆ ಅಷ್ಟೊಂದು ಬಂದು ಅದನ್ನು ಮಾತಾಡಿದ್ದು ನೀವು. ಇದು ಹಿಂಗಲ್ಲ ಸರ್, ಇದು ಹಿಂಗೆ ತಾನೆ, ಇದು ಇದ್ದಾನೆ ಅಂತ. ಯಾಕಂದರೆ ಹೌ ಮಚ್ ಲಕ್ಷ್ಮೀನಾರಾಯಣ್ ಹತ್ರ ಇಷ್ಟು ಟ್ಯಾಲೆಂಟ್ ಇದೆ ಅಂತ ಟಿ ವಿಲಿ ಕೂತಾಗ ಮಾತಾಡಿದಾಗ ಗೊತ್ತಾಗತ್ತೆ ಆ್ಯಕ್ಚುಲಿ. ಸರ್, ಒಂದು ಡೈಲಾಗ್ ನಂಗೆ ತುಂಬ ಕಾಡ್ತು, ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಪವರ್ ಜಾಸ್ತಿ ಅಂತ. ಅಫ್ಕೋರ್ಸು ಸಾಕಷ್ಟು ಧಿಕ್ಕಾರಗಳೇ ಒಂದು ಪವರ್ನ ತುಂಬ ಸ್ಟ್ರಾಂಗ್ ಮಾಡಿದ ಅಂತ ನಿದರ್ಶನಗಳು ಇದ್ದಾವೆ.
ಅದೇ ರೀತಿ ಧಿಕ್ಕಾರಗಳಿಂದ ಅಧಿಕಾರಿಗಳು ಕೂಡ ಬಿದ್ದೋಗಿರ್ತಕ್ಕಂಥ ನಿದರ್ಶನಗಳು ಇದ್ದಾವೆ. ಸೊ ಆ ಡೈಲಾಗ್ ಬಗ್ಗೆ ಒಂದು ಸ್ವಲ್ಪ ಒಂದು ಎಳೆ ಬಿಚ್ಚಿಡ್ಬೋದು ಸರ್. ಅದೇ ಏನಂದರೆ ಅದು ಒಂದು ಅದೇನು ಪ್ಲ್ಯಾನ್ ಮಾಡಿದ್ದಲ್ಲ ಆ್ಯಕ್ಚುಲಿ. ಆ ಟೈಮಲ್ಲಿ ಹಿಂಗಿದೆ ಸೀಕ್ವೆನ್ಸು, ಇಲ್ಲಿ ಇವ್ನಿಗೆ ಮಾತಾಡ್ತಾನೆ ಅಂದಾಗ ಅದು ಬಂತಷ್ಟೇ. ಅದು ಆ್ಯಕ್ಚುಲಿ ಎಗೈನ್ ಮತ್ತೆ ನೀವು ಸುಮ್ಮನೆ ಏನೋ ಭಾಳ ಏನೋ ಹಂಬಲಾಗಿ ಮಾತಾಡ್ತಿದ್ದೀರಾ ಅಂದ್ಕೊಳ್ಳೋದಲ್ಲ. ಸಮ್ ಟೈಮ್ ಇಟ್ ಕಮ್ಸ್ ಅಷ್ಟೇ. ಹಿಂಗೆ ತೆಗಿತಾನೆ, ಇದು ಹಿಂಗಿರುತ್ತೆ ಸ್ಟಕ್ ಅಂತ ಬರುತ್ತೆ ಅಷ್ಟೇ ಕೆಲವು ಡೈಲಾಗ್ಗಳು. ಅದು ಕೆಲವು ಸತಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ನನಗೆ ಆ ಥರ ಬರೋದೇ ಇಷ್ಟ ಆಗುತ್ತೆ ಅಂತ ನನಗನ್ಸೋದು. ಪ್ಲ್ಯಾನ್ ಮಾಡಿ ಇದಿಷ್ಟ ಆಗಬೇಕು ಅಂತ ಬರೆದ್ರೆ ಅದು ಆ್ಯಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮೋಸ್ಟ್ ಆಫ್ ದಿ ಟೈಮ್ ಅದು ಇಷ್ಟ ಆಗಲ್ಲ. ಬಿಕಾಸ್ ನಾನು ಇಷ್ಟಪಡ್ಸೋಕ್ಕೆ ನಿಮ್ಗೇನೋ ಮಾತಾಡೋದಿದೆಯಲ್ಲ, ಆಟೋಮೆಟಿಕ್ಕಾಗಿ ಬಂದಾಗ ಎಲ್ಲವೂ ಎವ್ರಿಥಿಂಗ್ ಲೈಫ್ ಇಸ್ ಏನೋ ಫ್ಲೂಯಿಡ್ ಥರ ಇರಬೇಕು. ಇಟ್ ಶುಡ್ ಗೋ ಆನ್ ಇಟ್ಸ್ ಓನ್. ಅದು ಯಾವಾಗ ಹೋಗುತ್ತೆ ಅಂದರೆ ನಾವು ಜೊತೆಲಿ ಸೇರ್ಕೊಂಡು ಹೋದಾಗ ಬ್ಯೂಟಿಫುಲ್ ಆಗಿರುತ್ತೆ ಆ್ಯಕ್ಚುಲಿ. ಸರ್ ಹಾನೆಸ್ಟಾಗಿ ಒಂದು ಮಾತು ಹೇಳ್ತೀನಿ. ನೀವು ಸೂಪರ್ ಮೂವಿಯಲ್ಲಿ ಏನು ತೋರಿಸಿದ್ದೀರಾ ಅದೊಂದು, UI ಸಿನಿಮಾದಲ್ಲಿ ಏನು ತೋರಿಸಿದ್ದೀರಾ ಆ ಸೀನ್ ಬಗ್ಗೆ ನಾವು ಕಾಂಟೆಸ್ಟ್ ಮಾತಾಡ್ತಿದ್ವಲ್ಲ, ನೀವು ನಿಮ್ಮ ಪ್ರಜಾಕೀಯದ ಮೂಲಕ ನೀವೊಬ್ಬ ಪ್ರಜೆಗಳನ್ನು ಆಳುವಂತಹ ಪ್ರಜಾಪಾಲಕನಾಗಿ ಬರೋದಾದರೆ ನಮ್ಮ ಕರ್ನಾಟಕ ಹಾಗಿರಬೇಕು ಅಂತ ನಾನು ಭಾವಿಸ್ತೀನಿ, ಆಡಿಯನ್ಸ್ ಕೂಡ ಭಾವಿಸ್ತಾರೆ ಸರ್. ಈಗೇನು ನೀವು ಅಂತಿದ್ದೀರಾ, ಈಗ ಮತ್ತೆ ಚಡ್ಡಿ You and ಹಾಕೊಳ್ಳೋ I, ಕೊಟ್ಟದ್ರಿ you and ನೀವು. You ಇಲ್ಲ, and I, ಮತ್ತೆ ನೀವು ಕ್ಲಾಸ್ ಹುಡುಗ ಆಗ್ಬಿಟ್ರಿ ನೀವು, ಮತ್ತೆ ಸ್ಟೂಡೆಂಟ್ ಥರ. ಯು ಆರ್ ನಾಟ್ ಸ್ಟೂಡೆಂಟ್, ನೀವು ಸ್ಟೂಡೆಂಟ್ ಅಲ್ಲ ನೀವು ಆ್ಯಕ್ಚುಲಿ. ಬಟ್ ಸ್ಟೂಡೆಂಟೇ ಕಲಿತಿದ್ದೀರಾ. ಬಟ್ ಆ್ಯಕ್ಚುಲಿ ನೀವು ಅದನ್ನು ವಾಪಸ್ ಬಂದು ಏನೋ ಕೇಳ್ತಿದ್ದೀರಾ, ಕ್ವಶನ್ ಕೇಳ್ತಿದ್ದೀರಾ. ಬಟ್ ನಿಮಗೆಲ್ಲ ಗೊತ್ತು ಇನ್ನೂ ಟೈಮ್ ಇದೆಯಲ್ಲ, ಏನು ಕೇಳೋದು ಅಂದ್ಬಿಟ್ಟು ಕ್ವಶನ್ ಕೇಳಿದ್ರಿ ಇದಷ್ಟೇ. ಯು ನೋ ಎವ್ರಿಥಿಂಗ್. ಎಸ್ ಸರ್. ಇನ್ನು ಕೊನೆಯದಾಗ ಒಂದು 2 ಪ್ರಶ್ನೆಗಳಿದ್ದಾವೆ. ನಮ್ಮ ಕನ್ನಡ ಚಿತ್ರರಂಗದ ಒನ್ ಆಫ್ ದ ಬೆಸ್ಟ್ ಟೆಕ್ನಿಷಿಯನ್ ಅಂತ ನಾನು ಭಾವಿಸಿರ್ತಕ್ಕಂಥ ತರುಣ್ ಸುಧೀರ್ ಅವರ ಆಫೀಸಲ್ಲಿ ಒಂದಷ್ಟು ಡೈರೆಕ್ಟರ್ಗಳ ಫೋಟೋಸ್ ಇದೆ. ಸೊ ಅದರಲ್ಲಿ ನಿಮ್ಮ ಫೋಟೋ ಕೂಡ ಇದೆ. ಯಾಕಂದರೆ ಅವರು ನಿಮ್ಮನ್ನು ಇನ್ಸ್ಪೈರ್ ಆಗಿರ್ತಕ್ಕಂಥ ಒಬ್ಬ ನಿರ್ದೇಶಕ, ಅವರು ಹಾಕ್ಕೊಂಡಿರೋ ಪ್ರಕಾರ ಆ ಥರ ಸಾಕಷ್ಟು ಜನ ಡೈರೆಕ್ಟರ್ಗಳ ಆಫೀಸ್ಗಳಲ್ಲಿ ನಿಮ್ಮ ಫೋಟೋ ಇದೆ. ಸೊ ನಾನು ತಮಿಳಲ್ಲೂ ಒಂದಷ್ಟು ಕೇಳ್ಪಟ್ಟೆ, ಒಂದಷ್ಟು ಜನ ಟಾಪ್ ಡೈರೆಕ್ಟರ್ಸ್ ಆಫೀಸಲ್ಲಿ ನಿಮ್ಮ ಫೋಟೋ ಹಾಕ್ಕೊಂಡಿದ್ದಾರಂತೆ. ಸೊ ಈಗ ಇಂಡಿಯಾದ ಟಾಪ್ ಡೈರೆಕ್ಟರ್ಸ್ ಲಿಸ್ಟಲ್ಲಿ ಉಪ್ಪಿ ಸರ್ ಕೂಡ ಇದ್ದಾರೆ. ಅದು ಜನಕ್ಕೂ ಗೊತ್ತು, ಇಡೀ ಭಾರತಕ್ಕೆ ಗೊತ್ತು. ಎಷ್ಟು ಖುಷಿ ಆಗುತ್ತೆ ಸರ್ ನಿಮ್ಮ ಫೋಟೋ ಬೇರೆ ಡೈರೆಕ್ಟರ್ಗಳ ಆಫೀಸ್ಗಳಲ್ಲಿ ಇದೆ ಅನ್ನೋದು? ಅಲ್ಲ, ಅದು ನನಗೆ ಅರ್ಥ ಆಗಲ್ಲ ಆ್ಯಕ್ಚುಲಿ. ಇದಲ್ಲ ಅವರ ಇದಷ್ಟೇ ಅದು ಆ್ಯಕ್ಚುಲಿ. ಎಗೈನ್ ಮತ್ತೆ ಅದನ್ನೇ ಹೇಳ್ತೀನಿ ಆ್ಯಕ್ಚುಲಿ. ಅವರ ಅಂದ್ಕೊಂಡಿರೋದು, ಅವ್ರು ಇದು ಮಾಡ್ಕೊಂಡಿರೋದು, ಅವ್ರ ಇನ್ಸ್ಪಿರೇಷನ್ನ ತಗೊಂಡಿರೋದು, ಅವ್ರ ಪ್ರೀತಿ, ಕ್ರೆಡಿಟ್ ಶುಡ್ ಗೋ ಟು ದೆಮ್, ನಾಟ್ ಮೀ. ಇಟ್ ಈಸ್ ಮೈ ಫೋಟೋ ಅಷ್ಟೇ. ಆ ಫೋಟೋ ಮಾತಾಡಲ್ಲ. ಬಟ್ ಅವ್ರು ಅದನ್ನು ನೋಡಿ ಅವ್ರು ಮಾತಾಡ್ತಾರೆ, ಅದನ್ನು ಅವರು ಡಿಸ್ಕಷನ್ ಮಾಡ್ಕೊತಾರೆ, ಅವ್ರು ಏನೋ ಇನ್ಸ್ಪಿರೇಷನಾಗಿ ತೊಗೊತಾರೆ. ಇಟ್ ಇಸ್ ಆಲ್ ಅಪ್ ಟು ದೆಮ್ ಅಷ್ಟೇ. ನಾನು ಬರೀ ಫೋಟೋ ಅಷ್ಟೇ. ಸೂಪರ್ ಸರ್. ನಮ್ಮ ಕರ್ನಾಟಕದ ಮಾಜಿ ಅಳಿಯ, ನಮ್ಮ ಮಲ್ಲೇಶ್ವರಂನ ಮಾಜಿ ಅಳಿಯ ಆಮೀರ್ ಖಾನ್ ಅವರು ನಿಮ್ಮ ಬಗ್ಗೆ, ನಾನು ಉಪೇಂದ್ರ ಅವರ ದೊಡ್ಡ ಅಭಿಮಾನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. UI ಸಿನಿಮಾಗೆ ಬೆಸ್ಟ್ ವಿಶಸ್ ಹೇಳಿದ್ದಾರೆ. ಅದೇ ನೋಡಿ ಆಶ್ಚರ್ಯ, ಆಮೀರ್ ಖಾನ್ ಅವ್ರು ಹೆಂಗಪ್ಪ ಹಿಂಗೆ ಹೇಳಿದ್ರು ಅಂದರೆ ನನಗೂ ಅಷ್ಟು ಆಶ್ಚರ್ಯ ಆಯಿತು. ಅವರು ಅನ್ಎಕ್ಸ್ಪೆಕ್ಟೆಡ್. ಅದು ಪಟ್ಟಂತ ಕರೆದೇ ಐ ವಾಂಟ್ ಟು ಮೇಕ್ ಎ ವಿಡಿಯೋ ಅಬೌಟ್ ದಟ್ ಅಂದ್ಬಿಟ್ಟು ಟಕ್ಕಂತ ಅವ್ರು ನಂದೇ ಫೋನಲ್ಲಿ ಮಾಡ್ತೀನಿ, ಅವರೇ ಫೋನ್ ಓಪನ್ ಮಾಡಿದ್ರು, ಅಲ್ಲೇ ಪಟ್ಟಂತ ಮಾಡಿದ್ರು. ಅದು ಏನು ಹೇಳ್ತೀರಾ, ನನಗೆ ಶಾಕ್ ಆಯ್ತು. ಏನು ಸರ್ ಹಿಂಗೆ ಹೇಳ್ತಿದ್ದೀರಾ ನೀವು ಅಂತ. ನಮ್ಗೆ ಆ ವಿಡಿಯೋ ನೋಡಿದಾಗ ಉಪೇಂದ್ರ ಅವರು ಆಮೀರ್ ಖಾನ್ ಅವರು ಫಸ್ಟ್ ಟೈಮ್ ಮೀಟ್ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ನೀವು ಒಂದು ಬಹುಕಾಲದ ಗೆಳೆಯರು, ಆಪ್ತ ಮಿತ್ರರು ಅನ್ನೋ ಥರ ಕಾಣಿಸ್ತಾ ಇತ್ತು ನಮಗೆ. ಅದು ಅವ್ರಿಗೆ ಹೋಗ್ಬೇಕಷ್ಟೇ, ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದರು ಅವ್ರು. ಆ ಥರ ಜೂನಿಯರ್ಸ್ಗೆ ಎನ್ಕರೇಜ್ ಮಾಡೋದಿದೆಯಲ್ಲ, ಇಟ್ ಈಸ್ ಗ್ರೇಟ್ನೆಸ್. ಎಲ್ಲಿ ಸಿಕ್ಕಿದ್ರು ಸರ್, ಎಲ್ಲಿ ಮೀಟ್ ಮಾಡಿದ್ರು? ಶೂಟಿಂಗ್ ಸೆಟಲ್ಲಿ ಸಿಕ್ಕಿದ್ರು. ಸೂಪರ್ ಸರ್. ಇನ್ನು ಕೊನೆಯದಾಗ ಒಂದು ಪ್ರಶ್ನೆ ಕೇಳೋದಾದರೆ, ಎಲ್ಲ ಓಕೆ, ಮುಕುಂದ ಮುರಾರಿ ವಾರ್ ಯಾಕೆ ಅನ್ನೋದು, ಅದು ನನ್ನ ಪ್ರಶ್ನೆ ಅಲ್ಲ, ಆಡಿಯನ್ಸ್ ಪ್ರಶ್ನೆ. ಇಲ್ಲಪ್ಪ, ಆ ಥರ ವಾರ್ ಅಂತ ಯಾಕೆ ಅನ್ಕೊತೀರಾ? ಇಟ್ ಈಸ್ ನಾಟ್ ವಾರ್ ಆ್ಯಕ್ಚುಲಿ. ಇಬ್ಬರು ಜೊತೇಲಿ ಬರ್ತಾ ಇದ್ದೀವಿ, ಇನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಅದು ಮತ್ತೆ ಹೇಗೆ ನಿಮಗೆ ಬಿಟ್ಟಿದೆ ಆ್ಯಕ್ಚುಲಿ. ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಜೀವನನೇ ನೆಗೆಟಿವ್ ಆಗೋಗ್ಬಿಡುತ್ತೆ. ಪ್ರತಿಯೊಂದು ನೆಗೆಟಿವೇ ನಿಮಗೆ. ಬರಲಿಲ್ಲ ಅಂದರೂ ನೆಗೆಟಿವೇ. ನೋಡೋ ಭಯ ಪಡ್ಕೊಂಡು ಬರಲಿಲ್ಲ, ಬಂದರೆ ನೋಡು ಬೇಕಂತ ಬಂದಿಯಾನೆ. ಇಟ್ ಈಸ್ ಅಪ್ ಟು ಯು ಎಗೈನ್. ಅರ್ಥ ಆಯ್ತಾ? ಹೆಂಗೆ ತಗೊತೀರ ಅನ್ನೋದ್ರ ಮೇಲೆ ಪ್ಲೀಸ್ ಪಾಸಿಟಿವ್ ಆಗಿ ತಗೊಳ್ಳಿ. ಎಲ್ಲ ಎರಡೂ ಚಿತ್ರ ನೋಡಿ ಅನ್ಬೇಕಷ್ಟೇ. ಯಾಕಂದರೆ ಸಾಕಾಗೋಗ್ಬಿಟ್ಟಿದೆ ನೆಗೆಟಿವ್. ಇದು ಎಷ್ಟು ದಿನ ಅಂತ ಹಿಂಗೆ ಬದುಕೋದೇನು? ನಾವೇ 1000 ವರ್ಷ ಬದುಕ್ತೀವಿ ಅವರೇ ಇಲ್ಲಿ ಅಲ್ವಾ? ಹಿಂಗೆ ಓಡೋಗುತ್ತೆ. ನೀವೇ ಅಂದ್ಕೊಂಡ್ರಿ ಸರ್ ಸ್ಕೂಲಲ್ಲಿ ಚಡ್ಡಿ ಹಾಕೊಂಡು ಓಡಾಡ್ತಿದ್ದೆ, ಈಗ ನೋಡಿ ಸರ್ ನಿಮ್ಮನ್ನೇ ಇಂಟರ್ವ್ಯೂ ಮಾಡ್ತೀನಿ ಅಂತ ಫ್ಲ್ಯಾಶ್ ಥರ ಹೊಟ್ಟೋಗಿದೆ ಲೈಫು. ಹಂಗೆ ನೆಕ್ಸ್ಟ್ ಇನ್ನೊಂದು ಸತಿ ನೀವೊಂದು ಗೊತ್ತಿಲ್ಲ ಏನು ದೇವ್ರ ಪರ್ಮಿಷನ್ ನೀವೊಂದು
ಏನು ಹೇಳಿ 50 ವರ್ಷ 60 ವರ್ಷ ಆಗಿ ನೀವೊಂದು ಪೊಸಿಷನ್ಲಿದ್ದಾಗ ನನ್ನ ಇಂಟರ್ವ್ಯೂ ಮಾಡ್ಬೋದು, ಗೊತ್ತಿಲ್ಲ. ಹಿಂಗೆ ಗೊತ್ತಾಗುತ್ತೆ. ಅಷ್ಟರೊಳಗೆ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಿ, ಎಷ್ಟು ಒಳ್ಳೇದನ್ನು ಯೋಚನೆ ಮಾಡ್ತೀವಿ. ಸೊ ಒಳ್ಳೇದೇ ಆಗುತ್ತೆ ಆ್ಯಕ್ಚುಲಿ. ಅದನ್ನು ನಾವು ಇಲ್ಲ ಸರ್, ನಾನು ಇದ್ರ ಬಗ್ಗೆ ಪಾಸಿಟಿವ್ ಆಗೇ ಮಾತಾಡ್ತೀನಿ. ನಾನು ನಿಮ್ಮ ಬಾಯಿಂದ ಇದಕ್ಕೆ ಏನು ಉತ್ತರ ಬರುತ್ತೆ ಕೇಳಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿಯಿಂದ ಕೇಳಿದೆ, ಔಟ್ ಆಫ್ ಕ್ಯೂರಿಯಾಸಿಟಿ. ರೀಸೆಂಟಾಗಿ ಭೀಮಾ ಮತ್ತು ಕೃಷ್ಣ ಪ್ರಣಯ ಸಖಿ ತುಂಬ ಅಂತರದಲ್ಲಿ ಬಂದವು. ಎರಡು ಸಿನಿಮಾಗಳು ಸೂಪರ್ ದೊಡ್ಡ ಹಿಟ್ ಮಟ್ಟಕ್ಕೆ ಆಯಿತು. hit ಆಯ್ತು. ಮತ್ತೆ ಅದೇ So, ಹೇಳಿದ್ದು. ಕನ್ನಡದಲ್ಲಿ ಅಷ್ಟೊಂದು ಸ್ಕ್ರೀನ್ಸ್ ಇದಾವೆ. ಸೊ 2 ದೊಡ್ಡ ಸ್ಟಾರ್ ಸಿನಿಮಾಗಳು ಬಂದಾಗ ಇಲ್ಲ, ಖಂಡಿತ ಹಂಚಿಕೆ ಇದಾವೆ. ಮಾಡ್ಕೊಳ್ಳೋಷ್ಟು ಸ್ಕ್ರೀನ್ಗಳು ಇದಾವೆ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಬಾಕ್ಸ್ ಆಫೀಸ್ ವಿಚಾರದಲ್ಲಿ ಅಥವಾ ಪ್ರಾಪರ್ ಥಿಯೇಟರ್ ಸೆಟಪ್ ಅಲ್ಲಿ ಒಂಚೂರು ಇರ್ಸ್ಮೂರ್ಸ್ ಆಗ್ಬೋದೇನೋ ಕಾರಣಕ್ಕೆ ನಾನು ಇಲ್ಲ ಇವ್ರಿ, ಹಂಗೇನೂ ಆಗಲ್ಲ ಆ್ಯಕ್ಚುಲಿ. ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ನೀವು ಥಿಯೇಟ್ರನ್ನೇ ಇಟ್ಕೊಳ್ಳಲ್ಲ ಅಲ್ವಾ. ಥಿಯೇಟ್ರಿಗೆ ಗಲಾಟೆ ಬಿಡಿ. ಆ ಥರ ಅದು ಆ್ಯಕ್ಚುಲಿ. ಜನಕ್ಕೆ ಇಷ್ಟ ಆಗಿಲ್ಲ ಅಂದರೆ ಅವರು ನೀವು ಥಿಯೇಟ್ರಲ್ಲ 100 ಥಿಯೇಟ್ರ್ ಹಾಕೋರಲ್ಲ 1000 ಥಿಯೇಟ್ರ್ ಹಾಕೋರು ಅಷ್ಟೇ. ಸೊ ಪಿಕ್ಚರ್ ಚೆನ್ನಾಗಿದ್ರೆ 1 ಥಿಯೇಟ್ರ್ ಹಾಕೋರು 100 ಥಿಯೇಟ್ರ್ ಮಾಡಿಸ್ಬಿಡ್ತಾರೆ ಅವರೇ. ಇಟ್ ಈಸ್ ಆಲ್ ಆ್ಯಕ್ಚುಲಿ ಇಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ ಆ್ಯಕ್ಚುಲಿ. ಲೆಟ್ ಅಸ್ ಬಿ ಪಾಸಿಟಿವ್. ಸೊ ಪಾಸಿಟಿವ್ ಇದ್ರಲ್ಲಿ ಹೋಗೋಣ. ಚೆನ್ನಾಗಿದೆ. ಸುದೀಪ್ ಸರ್ ಒಂದು ಮಾತು ಹೇಳಿದ್ರು, ನಮ್ಮ ಗುರುಗಳ ಸಿನಿಮಾ ಒಂದು 4-5 ದಿವಸ ಮೊದಲು ಬರ್ತಾ ಇದೆ, ಒಂದು ವಾರ ಬಿಟ್ಕೊಂಡು ನನ್ನ ಸಿನಿಮಾ ಶಿಷ್ಯನ್ ಸಿನಿಮಾ ಬರ್ತಾ ಇದೆ, ಎರಡು ನೋಡಿ ಅಷ್ಟೇ ಅಲ್ವಾ. ದಟ್ ಈಸ್ ಪಾಸಿಟಿವ್ ಅಪ್ರೋಚ್ ಅಷ್ಟೇ. ದಟ್ ಈಸ್ ವಾಟ್ ವಿ ನೀಡ್. ಸಾಕು, ನೆಗೆಟಿವ್ ಜಾಸ್ತಿ ನೋಡಿದ್ದೀವಿ ಆ್ಯಕ್ಚುಲಿ. ಸಾಕು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಚಾನಲ್ಸ್ ಕ್ಯೂ ಅಲ್ಲಿ ಇದ್ದಾವೆ. ನೀವು ಕೂಲಿ ಸಿನಿಮಾದ ಶೂಟಿಂಗಲ್ಲಿ ಬ್ಯುಸಿ ಇದ್ದರೂ ಕೂಡ ಜೋಧ್ಪುರಿಂದ ಇಲ್ಲಿಗೆ ಈ ಪ್ರಮೋಷನ್ಸಿಗೆ ಬಂದು ನಮಗೆಲ್ಲ ಇಷ್ಟು ಸಮಯ ಕೊಡ್ತಾ ಇದ್ದೀರಾ. ಸೊ ನಿಮ್ಮ ಟೈಮ್ನ, ನಿಮ್ಮ ಪೇಷನ್ಸ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು, ವ್ಯಾಲ್ಯೂ ಮಾಡಬೇಕು. ಥ್ಯಾಂಕ್ ಯು. ಸೊ ರಜನಿಕಾಂತ್ ಅವ್ರ ಬಗ್ಗೆ ಒಂದು 2 ಮಾತು ಹೇಳ್ಬಿಟ್ಟು. 2 ಮಾತಾಡೋಕ್ಕಾಗಲ್ಲ, 2 ಅವರ್ ಮಾತಾಡ್ಬೇಕು, 2 ದಿನ ಮಾತಾಡ್ಬೇಕು. ಒಂದ್ಸತಿ ಸಿಗೋಣ ಅದಕ್ಕೆ. ಅದನ್ನೇ ಮಾತಾಡೋಣ. ಡೆಫಿನೆಟ್ಲಿ ಸರ್, ಥ್ಯಾಂಕ್ ಯು ಸೊ ಮಚ್. ಕೊನೆಯದಾಗಿ ನಮ್ಮ ಕನ್ನಡ ಆಡಿಯನ್ಸ್ಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ಏನು ಹೇಳಕ್ ಬಯಸ್ತೀರಾ ಸಿನಿಮಾ ಬಗ್ಗೆ ರಿಲೀಸ್ ಆಗ್ತದೆ? ನಾನು ಹೇಳಕ್ ಬಯಸಲ್ಲ, ಕೇಳಕ್ ಬಯಸ್ತೀನಿ ಈ ಪಿಕ್ಚರ್ ಮುಖಾಂತರ. ನೀವು ಕೇಳಬೇಕು ನನ್ನ, ಅಷ್ಟೇ. ನಾನು ಹೇಳೋದೇನಿಲ್ಲ. ಲೆಟ್ ಅಸ್ ಡಿಸ್ಕಸ್ ಅಂತ ಥಿಯೇಟ್ರಲ್ಲಿ ಬಂದು ಡಿಸ್ಕಷನ್ ಮಾಡೋಣ. ಪ್ಲೀಸ್ ಬನ್ನಿ. ಲವ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ನಾನು ಹೇಳ್ದಂಗೆ UI ಸಿನಿಮಾ ಉಪೇಂದ್ರ ಅವರು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಮಾಡಿದಂಥ ಸಿನಿಮಾ. ಯಾಕಂದರೆ ಅವರು ಬಹುಶಃ ಮಲಗಿದ್ದಾಗಲೂ ಅವರ ಮೈಂಡಲ್ಲಿ ಒಂದಷ್ಟು ಥಾಟ್ ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ ಅನಿಸುತ್ತೆ. ಅದೆಲ್ಲವನ್ನೂ ಸೇರಿಸಿ ಇವತ್ತು ಬಿಗ್ ಸ್ಕ್ರೀನ್ಗೆ ತರುವಂತಹ ಒಂದು ಸ್ಟ್ರಾಂಗ್ ಪ್ರಯತ್ನ ಮಾಡಿದ್ದಾರೆ. ಅದೇ UI. ಸೊ ಇದೇ ಡಿಸೆಂಬರ್ 20ಕ್ಕೆ ಥಿಯೇಟ್ರಿಗೆ ಬರ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ. ಸೊ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲೇ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.